Welcome back. ಇವತ್ತು ನಾವು we have taken up another question paper session for your usefulness. ಆಮೇಲೆ certainly we'll be attending to all your comments that you have given. ಯಾಕೆಂದರೆ ಕೆಲವೊಂದೆಲ್ಲನೂ ಇನ್ನು ನಾವು ಬರೀ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀವಿ, ಸಿಲೆಬಸ್ ವೈಸ್ ನಾವಿನ್ನು ಮಾಡೋದಿದೆ. ಸೊ ವಿಲ್ ಬಿ ಅಟೆಂಡಿಂಗ್ ಟು ದ್ಯಾಟ್ ಆಲ್ಸೋ ಆ್ಯಂಡ್ ಮೆನಿ ಅದರ್ ಸಜೆಷನ್ಸ್ ಆಲ್ಸೋ ಹ್ಯಾವ್ ಕಮ್ ಅಪ್ ಆ್ಯಂಡ್ ವಿಲ್ ಸಿ ಹೌ ಕ್ವಿಕ್ಲಿ ವಿ ಕ್ಯಾನ್ ರೆಸ್ಪಾಂಡ್ ಟು ದ್ಯಾಟ್ ಅಂತ. ವಿ ಹ್ಯಾವ್ ಬೀನ್ ಕನ್ಸಿಡರಿಂಗ್ ದ್ಯಾಟ್, but it might take a bit of time. All right, so this one, coming back to the solving of the question papers which are available on our YouTube channel as well as our Telegram app. Okay, so directly going off to our questions. Ivattu now 66th question. So as you know that MTS question papers ellanu the last section 25 questions belong to the English category. So hagagi 66 to 90 questions andre 25 questions alli ಕಾಮನ್ ಆಗಿ ಅವ್ರು ಕೇಳುವಂಥದ್ದು ಸಿನಾನಿಮ್ಸ್, ಆ್ಯಂಟನಿಮ್ಸ್ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್, ದೆನ್ ಸ್ಪೆಲ್ಲಿಂಗ್ ಎರರ್ ಕರೆಕ್ಷನ್, ಮತ್ತು ಅಲ್ಲಿ ಇನ್ನು ಬೇರೆ ಬೇರೆ ಸೆಗ್ಮೆಂಟ್ಸಲ್ಲಿ ಏನಾದರೂ ಎರರ್ ಕರೆಕ್ಷನ್ಸ್ ಇತ್ತು ಅಥವಾ ಇಂಪ್ರೂವ್ಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ಸೊ ರೆಕ್ಟಿಫೈಯಿಂಗ್ ದಟ್ ಒನ್, ಆ್ಯಂಡ್ ದೆನ್ ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್ಸ್ ಅಥವಾ ಇಡಿಯಮ್ಗೆ ಮೀನಿಂಗ್ ಕಂಡು ಹಿಡಿಯುವಂಥದ್ದು, ಆ್ಯಂಡ್ ದೆನ್ ದ ಪ್ಯಾಸೇಜ್. ಓಕೆ, ಆ್ಯಂಡ್ ಸಮ್ಟೈಮ್ಸ್ ಯು ಆಲ್ಸೋ ಮೈಟ್ ಹ್ಯಾವ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಸೊ ವಿತ್ ದ್ಯಾಟ್ ಇನ್ ಮೈಂಡ್ ಲೆಟ್ us proceed. Now select the correctly spelt word. So as we have been discussing, this is about spelling correction. So spelling correction andre ಒಂದು ಪದನ word ಕೊಟ್ಟಿರ್ತಾರೆ, so you have to say which is the right spelling ಅಂತ ಹೇಳಿ. So how do you spell this? This is simultaneous. Simultaneous ಅಂತಂದರೆ ಒಟ್ಟೊಟ್ಟಿಗೆ ಅಂತ ಹೇಳಿ. So for example, I am having my food simultaneously I am studying for my exam ಅಂತಂದ್ರೂ ಎರಡು ಕೆಲಸಗಳು ಒಟ್ಟಿಗೆ ಮಾಡೋದನ್ನು we call it as a simultaneous task. Okay, so what is the spelling of that? ಈಗ spelling of simultaneous is SIMULTANEOUS. okay, so ಇದು ಯಾವುದ್ರಲ್ಲಿದೆ? just see simultaneous, you must know the spelling. ಬರೀ ನೀವು ಕಂಟೆಂಟನ್ನು ತಿಳ್ಕೊಳ್ಳೋ ಅಂಥದ್ದಲ್ಲ, ಅಥವಾ ಆಪ್ಷನ್ಸ್ ಏನೋ ಟಿಕ್ ಮಾಡ್ತೀವಿ ಅಂತ ಅಲ್ಲ. ಅದರ ಕಾಂಟೆಂಟ್ ಸರಿಯಾಗಿ ನೀವು ಅದರ ಕ್ವೆಶ್ಚನ್ನ ಅರ್ಥ ಮಾಡ್ಕೊಂಡಿದ್ರೆ, ಆ ವೊಕ್ಯಾಬ್ಯುಲರಿ ಎಬಿಲಿಟಿ ನಿಮ್ಮಲ್ಲಿ ಇದ್ದರೆ ಮಾತ್ರ you can certainly do this. And another thing is that of course such videos are available everywhere. ಆದರೆ ಏನಾಗ್ತಿದೆ, in most of the videos they are all particularly attending to that in Hindi ಅಲ್ವಾ. ಸೊ ಹಾಗಾಗಿ ನಿಮಗೆ ಅದು ಕಷ್ಟ ಆಗ್ತಿರ್ಬೋದು ಅಥವಾ ನಿಮಗೆ ಅಡ್ಜಸ್ಟ್ ಆಗಿರಬಹುದು. ಬಟ್ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಔಟ್ ಇನ್ ಅ ಬ್ಯಾಲೆನ್ಸ್ಡ್ ವೇ ಬಿಟ್ವೀನ್ ಅಂದರೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಗೆ ಅರ್ಥ ಆಗಬೇಕು. ಆ್ಯಂಡ್ ಮೆಜಾರಿಟಿ ಆಫ್ ಯು ಇದನ್ನು ನೀವು ತಗೊಂಡು ಕ್ಲಿಯರ್ ಮಾಡಲೇಬೇಕು ಅಂತ ಹೇಳಿ ನಮ್ಮ ಇಚ್ಛೆ. ಹಾಗಾಗಿ ಸ್ವಲ್ಪ ಸ್ಪೆಲ್ಲಿಂಗ್ಸ್ ಕಡೆ ಗಮನ ಇರಲಿ, ವೊಕ್ಯಾಬ್ಯುಲರಿ and spellings and understanding the questions etc. now ಈ ಸ್ಪೆಲ್ಲಿಂಗು ಟ್ಯಾಲಿ ಆಗತ್ತಾ ನೋಡಿ. ಸೊ ನ್ಯಾಚುರಲಿ ಇದು ಟ್ಯಾಲಿ ಆಗಲ್ಲ. ದೆನ್ ದಿಸ್ ಒನ್ ಎಸ್ simultaneous, ಇದು simultaneous. ಇಲ್ಲಿ ಏನಿದೆ, ಇಲ್ಲಿ why is this wrong ಅಂತ ಹೇಳಿದ್ರೆ NEOUS is a ಇಲ್ಲಿ ತಪ್ಪಾಗಿರೋದು ಇಲ್ಲಿ ಎ ಬರಬೇಕಿತ್ತು, ಆ್ಯಂಡ್ ದಿಸ್ ಇಸ್ ದ ರೈಟ್ ಒನ್. simultaneous ಇಲ್ಲಿ ಬರೀ simultaneous ಅಂತ ಇದೆ, ಇ ಇರಬೇಕಿತ್ತು, ಆ್ಯಂಡ್ ಇಲ್ಲಿ this is something additional. So this is also wrong, this is also wrong. So your option will be B, simultaneous. Okay, then select the most appropriate meaning of the given idiom. So this is an idiomatic phrase. ಅದಕ್ಕೋಸ್ಕರ ಅದರ್ idiom ಅಂತ ಹೇಳಿದಾಗ ಅದು ಒಂದು ಒಳ ಅರ್ಥ ಇರುವಂತಹ ಒಂದು ವಾಕ್ಯ. ಓಕೆ, ಸೊ ಯು ಹ್ಯಾವ್ ಟು ಫೈಂಡ್ ದ ಹಿಡನ್ ಮೀನಿಂಗ್ ಆಫ್ ದಿಸ್ ಇಡಿಯಮ್. ಪುಲ್ ಸಮ್ವನ್ಸ್ ಲೆಗ್ಸ್, ಪುಲ್ ಸಮ್ವನ್ಸ್ ಲೆಗ್ ಕಾಲೆಳೆಯೋದು. ಸೊ ಕಾಲೆಳೆಯೋದು ಕನ್ನಡದಲ್ಲೂ ಸಹ ಇದೆ, ಆ್ಯಸ್ ಯು ನೋ ದಟ್. ಕಾಲೆಳೆಯೋದು ಅಂತಂದರೆ ಕಾಲೆಳೆಯಬೇಡ ಅಂತಂದರೆ ಅಣಕಿಸ್ಬೇಡ, ರೇಗಿಸ್ಬೇಡ, ಸುಮ್ಮನೆ ಗೋಳಿಕೋಬೇಡ ಅನ್ನೋದು ಅದರ ಅರ್ಥ. ಬರೀ ಕಾಲು ಎಳೆಯೋದು ಅಂತ ಅಂದರೆ ನಿಂತ್ಕೊಂಡಿರೋರ ಕಾಲನ್ನ ಎಳೆಯುವಂಥದ್ದಲ್ಲ. ಸೊ ಪುಲ್ ಸಮ್ವನ್ಸ್ ಲೆಗ್ಸ್ ಅಂತಂದರೆ ಟು ಟೀಸ್ ಸಂಬಡಿ ಆರ್ ಟು ಮೇಕ್ ಅ ಕಮೆಂಟ್ ಆನ್ ಸಂಬಡಿ ಆರ್ ಟು ಮೇಕ್ ಸಮ್ವನ್ ಆ್ಯಸ್ ಅ ಫನಿ ಆಬ್ಜೆಕ್ಟ್ ಅಂತ ನೋಡಿ ಅವ್ರ ಬಗ್ಗೆ ಏನೋ ಒಂದು ರಿಮಾರ್ಕ್ಸನ್ನು ಮಾಡೋವಂಥದ್ದು. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಟು ಪುಲ್ ಸಮ್ವನ್ಸ್ ಲೆಗ್ಸ್. ಈಗ ಲೆಟ್ ಅಸ್ ಸಿ ದಿ ಆಪ್ಷನ್ಸ್. ಟು ಮೇಕ್ ಸಮ್ವನ್ ಆ್ಯಂಗ್ರಿ, ನೋ. ದೆನ್ ಟು ಪ್ರೊಟೆಕ್ಟ್ ಸಮ್ವನ್, ನೋ. ಟು ವಿಶ್ ಸಮ್ವನ್ ಲಕ್, ಟು ಟೀಸ್ ಸಮ್ವನ್. ಸೊ ಇಲ್ಲಿ ಅದ್ಯಾವುದು ಪುಲ್
someone's legs ಅಂತ ಅಂದರೆ ಯಾರನ್ನದು ರೇಗಿಸೋದು, ಛೇಡಿಸೋದು ಅಥವಾ ಟು ಟೀಸ್ ದೆಮ್, ಟು ಮೇಕ್ ಫನ್ ಆಫ್ ದೆಮ್, ದಟ್ ಈಸ್ ಕಾಲ್ಡ್ ಆಸ್ ಟು ಪುಲ್ someone's legs. ಸೊ ಹಾಗಾಗಿ ದಿಸ್ ಈಸ್ ದ ರೈಟ್ ಆನ್ಸರ್. ಟು ಟೀಸ್ someone ಈಸ್ ದ ರೈಟ್ ಆನ್ಸರ್. ದಟ್ ಮೀನ್ಸ್ ಡಿ ಆಪ್ಷನ್ ಈಸ್ ದ ಕರೆಕ್ಟ್ ಒನ್. ದಿ ಅದರ್ಸ್ ಆರ್ ನಾಟ್ ರೆಲೆವೆಂಟ್ ಹಿಯರ್. ದೆನ್ select the most appropriate synonym of the given word. So synonym ಅಂತ ಅಂದರೆ ಏನು? Meaning. All right. So meaning, that is the meaning of the word synonym. ಹಾಗಾಗಿ which is the word expository. Expository ಅಂತಂದರೆ explain with examples in a detailed manner. Okay, that is called as an expository. That means a paper, article ಅಂತ ಹೇಳಿದಾಗ ಪ್ರತಿಯೊಂದು ಡೀಟೇಲ್ಡ್ ಅನಾಲಿಸಿಸನ್ನು ಅಥವಾ an explanation, a detailed explanation, we call it as an expository feature, expository article, expository writing ಅಂತ ಹೇಳ್ತೀವಿ. ಸೊ ಹಾಗಾಗಿ let us see what it is ಅಂತ ಹೇಳಿ. ನಾವು dubious ಅಂತ ಹೇಳಿದ್ರೆ ಡೌಟ್ಫುಲ್, ಯಾವುದೊಂಥರ ಅನುಮಾನ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆ್ಯಸ್ ಡ್ಯೂಬಿಯಸ್. ಸೊ ದಿಸ್ ಇಸ್ ನಾಟ್ ಕರೆಕ್ಟ್. ಓಕೆ. ಟೆಂಪರ್ಮೆಂಟಲ್ ಅಂತ ಹೇಳಿದ್ರೆ ಮೂಡಿ ಪರ್ಸನ್. ಸೊ ಯಾವ ಒಂದು ಮೂಡ್ ಸ್ಟೇಬಲ್ ಆಗಿ ಇರೋದಿಲ್ವೋ, ಕನ್ಸಿಸ್ಟೆನ್ಸಿ ಇರೋದಿಲ್ವೋ, ದಟ್ ಈಸ್ ಕಾಲ್ಡ್ ಆ್ಯಸ್ ಬೀಯಿಂಗ್ ನಾಟ್ ಆ್ಯಕ್ಚುಲಿ ಯಾರು ಇರೋದಿಲ್ವೋ ದೇ ಆರ್ ಆ ಥರ ಇರೋರನ್ನು ಆಗಾಗ ಮೂಡ್ ಸ್ವಿಂಗ್ಸ್ ಆಗ್ತಾ ಇರೋವಂಥದ್ದನ್ನು ವಿ ಕಾಲ್ ದೆಮ್ ಆ್ಯಸ್ ಟೆಂಪರ್ಮೆಂಟಲ್. ಅಂದರೆ ದೇ ಆರ್ ನಾಟ್ ಸ್ಟೇಬಲ್, ದೇ ಆರ್ ನಾಟ್ ಕನ್ಸಿಸ್ಟೆಂಟ್, ದೇ ಆರ್ ಟೆಂಪರ್ಮೆಂಟಲ್ ಇನ್ ದೇರ್ ಎಮೋಷನ್ಸ್ ಅಂತ ಹೇಳಿದ್ರೆ. ಸೊ ದೋಸ್ ಹೂ ಹ್ಯಾವ್ ಗಾಟ್ ಫ್ರೀಕ್ವೆಂಟ್ ಚೇಂಜಸ್ ಇನ್ ದೇರ್ ಮೂಡ್ಸ್. ಓಕೆ. ಸೊ ಇದು ಸಹ ಆಗಲ್ಲ. ಆಬ್ಲಿಗೇಟರಿ ಅಂತ ಹೇಳಿದ್ರೆ ದ ಎಕ್ಸ್ಪೆಕ್ಟೆಡ್ ಥಿಂಗ್. ಓಕೆ. ಇಫ್ ಸಂಬಡಿ ಹ್ಯಾಸ್ ಟು ಡೂ ಬಿಕಾಸ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಅಂತ ಅಂದಾಗ ಅದು ಅವರು ಮಾಡಬೇಕಾಗಿರೋದು ಅವ್ರ ಕರ್ತವ್ಯ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಆಬ್ಲಿಗೇಟರಿ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ಸೋ ನಾಟ್ ರೆಲೆವೆಂಟ್. ದೇರ್ಫೋರ್ illustrative. What is the meaning of illustration? Giving everything very clearly, explaining anything in detail is called as an illustration. Therefore, this is the right one. Expository. The meaning of exposition is illustrative. Okay. 69th one. The following sentence has been divided into parts. One of them may contain an error. Select the part that contains the error from the given options. If you don't find any error, mark no error as your answer. So as you all know, there is a sentence here and this sentence has been split into parts. Okay. So our part alli any one of the parts may have an error. Ello ಒಂದು grammatical error ಅಥವಾ spelling mistake ಅಥವಾ sentence structurally mistake ಏನಾದರೂ ಇರಬಹುದು, ಇಲ್ಲದೇನೂ ಇರಬಹುದು. ಸೊ ಯು ಹ್ಯಾವ್ ಟು ರೀಡ್ ದ ಸೆಂಟೆನ್ಸ್ ಆ್ಯಂಡ್ ಸಿ ಇಫ್ ದೆರ್ ಈಸ್ ಅನ್ ಎರರ್. ಅದರ್ ಸೌತ್ ಆಫ್ರಿಕನ್ ಸಿಟೀಸ್ ಓನ್ಲಿ ಹ್ಯಾಡ್ ಒನ್ ವೆನ್ಯೂ ಫಾರ್ ಸ್ಟೇಜಿಂಗ್ ಎಕ್ಸಿಬಿಷನ್ಸ್ ಆರ್ ಇಂಟರ್ನ್ಯಾಷನಲ್ಸ್ ಇವೆಂಟ್ಸ್ ಅಟ್ ಹೈಲಿ ಸ್ಟ್ಯಾಂಡರ್ಡ್ ಅಂತ ಇದೆ. ಅದರ್ ಸೌತ್ ಆಫ್ರಿಕನ್ ಸಿಟೀಸ್ ಓನ್ಲಿ ಹ್ಯಾಡ್ ಒನ್ ವೆನ್ಯೂ ಫಾರ್ ಸ್ಟೇಜಿಂಗ್ ಎಕ್ಸಿಬಿಷನ್ಸ್ ಆರ್. ಇಲ್ಲಿವರೆಗೂ ಸಹ ಐ ಡೋಂಟ್ ಥಿಂಕ್ ದೆರ್ ಈಸ್ ಎನಿ ಮಿಸ್ಟೇಕ್ ಬಿಕಾಸ್ ದ ಫಾರ್ಮೇಷನ್ ಆಫ್ ದ ಸೆಂಟೆನ್ಸ್ ಆ್ಯಂಡ್ ದ ಕನ್ಸ್ಟ್ರಕ್ಷನ್, everything is fine. Spelling is also okay. Subject verb agreement, I don't think there is any mistake there. So other South African cities only had one venue for staging exhibitions or internationals events anta baralla. International events irbeku. So this S is something which is not suitable there. International event, national event, nationals events, internationals events anta barodilla. Therefore international events at highly standard. This is again another error there. At a high standard ಅಂತ ಅಂದರೆ ಪರವಾಗಿಲ್ಲ. High because ಎಕ್ಸಾಂಪಲ್ ಈಗ ನೋಡಿ, ಸ್ಟ್ಯಾಂಡರ್ಡ್ ಅನ್ನೋದು ಒಂದು ನೌನ್. ಆಲ್ ರೈಟ್. ಫಾರ್ ಎಕ್ಸಾಂಪಲ್ ಗರ್ಲ್ ಅಂತ ತಗೊಳ್ಳಿ. ನಾವು ಗರ್ಲ್ ಈಸ್ ಅ ನೌನ್. ಬ್ಯೂಟಿಫುಲ್ ಗರ್ಲ್. ಹೇಗಿದ್ದಾಳೆ ಹುಡುಗಿ? ಬ್ಯೂಟಿಫುಲ್. ಬ್ಯೂಟಿಫುಲ್ ಈಸ್ ಅನ್ ಅಡ್ಜೆಕ್ಟಿವ್, ಅಂದರೆ ಗುಣವಾಚಕ. ಅಡ್ಜೆಕ್ಟಿವ್ ಅಂತ ಅಂದ್ರೇನು? ಆ ನೌನ್ ಬಗ್ಗೆ ಒಂದು ಕ್ವಾಲಿಟಿನ ಹೇಳುತ್ತೆ. ಸೊ ಅಡ್ಜೆಕ್ಟಿವ್ದು ಫಂಕ್ಷನ್ ಆ್ಯಂಡ್ ರೋಲ್ ಏನು ಅಂತ ಅಂದರೆ ಇಟ್ ಗಿವ್ಸ್ ಯು ಸಮ್ ಟೈಪ್ ಆಫ್ ಅ ಡಿಸ್ಕ್ರಿಪ್ಷನ್ ಅಬೌಟ್ ದ ನೌನ್. ಓಕೆ. ಸೊ ಹಾಗಾಗಿ ಇಲ್ಲಿ ನೌನ್ ಇತ್ತು ಅಂತ ಹೇಳಿದ್ರೆ ಯೂಶುವಲ್ ಆಗಿ ಅಡ್ಜೆಕ್ಟಿವ್ ಬರೋದು ನೌನಿನ ಹಿಂದೆ. ಓಕೆ. ಅಡ್ವರ್ಬ್ ಬರೋದಿಲ್ಲ. ನಾವು ಬ್ಯೂಟಿಫುಲ್ ಗರ್ಲ್, ಚೆನ್ನಾಗಿರೋ ಅಂಥ ಹುಡುಗಿ, ಸುಂದರ ಹುಡುಗಿ ಅಂತ ಹೇಳಿದಾಗ ಬ್ಯೂಟಿಫುಲ್ ಗರ್ಲ್ ಈಸ್ ದಿ adjective. Suppose I tell beautifully girl, beautifully girl.
ಅಂತ ಹೇಳಿದಾಗ ಇದು ಅರ್ಥನೇ ಇಲ್ಲ. ಬ್ಯೂಟಿಫುಲಿ ಡ್ರೆಸ್ಡ್, ಓಕೆ, ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದಾರೆ, ವರ್ಬನ್ನ ಕ್ವಾಲಿಫೈ ಮಾಡ್ತಿದೆ ಅಂತ ಹೇಳಿದಾಗ ಬ್ಯೂಟಿಫುಲ್ಲಿ ಈಸ್ ಓಕೆ. ಬಟ್ ನೌನ್ ಯೂಸ್ ಮಾಡಿದಾಗ ಅಡ್ವರ್ಬ್ ಬರೋದಿಲ್ಲ, ಬ್ಯೂಟಿಫುಲ್ಲಿ ಅನ್ನೋದು ಬರೋದಿಲ್ಲ ಅಲ್ಲಿ. ಸಿಮಿಲರ್ಲಿ ಸ್ಟ್ಯಾಂಡರ್ಡ್ ಅನ್ನೋದು ನೌನ್, ಓಕೆ. ಹಾಗಾಗಿ ಅಡ್ಜೆಕ್ಟಿವ್ ಬಂದು ಹೈ ಇರಬೇಕಿತ್ತು ಅಲ್ಲಿ. ಸೊ ಅಟ್ ಹೈ ಸ್ಟ್ಯಾಂಡರ್ಡ್ ಅಂತ ಇದ್ದರೆ ಓಕೆ, ಬಟ್ ಹೈಲಿ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಸೊ ದೇರ್ಫೋರ್ ಮಿಸ್ಟೇಕ್ ಇರೋದು ಈ ಭಾಗದಲ್ಲಿ. ಯು ಡೋಂಟ್ ಹ್ಯಾವ್ ಟು ಕರೆಕ್ಟ್ ದ ಇದೇನೋ ನೀವು ಬದಲಾಯಿಸಿ ರಿಪ್ಲೇಸ್ ಮಾಡಬೇಕು ಅಂತ ಎಕ್ಸಸೈಸ್ ಅಲ್ಲ. ಯಾವ ಪಾರ್ಟಲ್ಲಿ ಆ ಎರರ್ ಇದೆ ಅನ್ನೋದು ಐಡೆಂಟಿಫೈ ಮಾಡಿದ್ರೆ ಸಾಕು. ಸೊ ದೇರ್ಫೋರ್ ನೋ ನೀಡ್ ಆಫ್ ಕರೆಕ್ಟಿಂಗ್ ದ phrase here, okay. Therefore now ಇಲ್ಲಿ options ನೋಡೋಣ. A, no error is wrong because we have found an error. B, had one venue for staging exhibitions, or ಇಲ್ಲೂ ಸಹ ಕರೆಕ್ಟ್ ಇದೆ, there is no mistake. ಹಾಗಾಗಿ we don't consider it, there is no mistake. ಮಿಸ್ಟೇಕ್ ಇರೋದನ್ನ ಟಿಕ್ ಮಾಡಬೇಕು. ಇಂಟರ್ನ್ಯಾಷನಲ್ಸ್ ಇವೆಂಟ್ಸ್ ಅಟ್ ಹೈಲಿ ಸ್ಟ್ಯಾಂಡರ್ಡ್ ಅನ್ನೋದು ಇಲ್ಲಿ ಎರರ್ ಇರೋವಂಥದ್ದು. Therefore we will mark this as our option. Other South African cities only, this is ಆಲ್ಸೋ ಅಂದರೆ ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ, ಬಟ್ ವಿ ಆರ್ ನಾಟ್ ಕನ್ಸಿಡರಿಂಗ್ ಇಟ್. ನಮಗೆ ಬೇಕಾಗಿರೋ ತಪ್ಪಿರೋ ಅಂಥದ್ದನ್ನು ನಾವು ಟಿಕ್ ಮಾಡಬೇಕು. ದೇರ್ಫೋರ್ ಸಿ ಈಸ್ ಅವರ್ ಏರಿಯಾ ವೇರ್ ದೆರ್ ಈಸ್ ಆ್ಯನ್ ಎರರ್. ಸೊ ಎರರ್ ಇರೋದನ್ನು ನಾವು ಕಂಡು ಹಿಡಿತಾ ಇದ್ದೀವಿ, ಇದು ಕರೆಕ್ಟ್ phrase ಅಂತ ಅಲ್ಲ, ಓಕೆ. ದೆರ್ ಈಸ್ ಆ್ಯನ್ ಎರರ್ ಆ್ಯಂಡ್ ದಟ್ ಈಸ್ ವೈ ವಿ ಆರ್ ಐಡೆಂಟಿಫೈಯಿಂಗ್ ದಟ್ ಪಾರ್ಟ್, ಓಕೆ. The following sentence has been divided into parts. One of them may contain an error. Select the part that contains the error from the given options. If you don't find any error, mark no error as your answer. So it is similar to the previous question. So hagagi in this sentence also you may have error or you may not have. So illa antandre no error ಮಾಡಬೇಕು. So ಇದನ್ನು ಸಹ there are parts here, okay. So 4 parts are the 3 parts are there. Fourth one is the no error part, okay. His successful as a lawyer grew so fast that he soon had enough money to buy a house. ಅಂತಂದರೆ ಅವನ ಯಶಸ್ಸು ಯಾವ ಮಟ್ಟಕ್ಕೆ ಹೋಯಿತು ಅಂತ ಹೇಳಿದ್ರೆ, how quickly he became successful ಅಂತ ಹೇಳಿದ್ರೆ, he very soon got a new house ಮತ್ತು ವೆಲ್ ಸೆಟಲ್ಡ್ ಲೈಫ್ ಎಲ್ಲಾನು ಬೇಗ ಬಂತು ಅಂತ ಹೇಳಿ. ಸೊ ಹಿಸ್ ಸಕ್ಸಸ್ಫುಲ್ ಆಸ್ ಅ ಲಾಯರ್ ಅಂತ ಇದೆ. ಸಕ್ಸಸ್ಫುಲ್ ಆಸ್ ಅ ಲಾಯರ್ ಅನ್ನೋದೇ ಒಂದು ಸ್ವಲ್ಪ ಇಲ್ಲಿ ನೋಡಿ, ಇಲ್ಲಿ ಹಿಸ್ ಸಕ್ಸಸ್ ಆಸ್ ಅ ಲಾಯರ್, ಅವನ ಒಂದು ಯಶಸ್ಸು. ಸಕ್ಸಸ್ಫುಲ್ ಅನ್ನೋದು ಅಡ್ಜೆಕ್ಟಿವ್, ಹಾಗಾಗಿ ಸಕ್ಸಸ್ಫುಲ್ ಆದಮೇಲೆ ಒಂದು ನೌನ್ ಇರಬೇಕಿತ್ತು. ಸಕ್ಸಸ್ಫುಲ್ ಪರ್ಸನ್, ಸಕ್ಸಸ್ಫುಲ್ ಸ್ಟೂಡೆಂಟ್, ಓಕೆ. ಸೊ ಇಟ್ಸ್ ಎ ಸಕ್ಸಸ್ಫುಲ್ ಮಿಷನ್ ಅಂತ ಹೇಳಿ ಯಾವುದಾದ್ರೂ ಒಂದು ನೌನ್ ಇದ್ದಿದ್ರೆ ಆ ಸಕ್ಸಸ್ಫುಲ್ಗೆ ಅರ್ಥ ಇರ್ತಿತ್ತು. ಬಟ್ ದೆನ್ ಓನ್ಲಿ ಸಕ್ಸಸ್ಫುಲ್ ಅಂತ ಅಂದಾಗ ದೆರ್ ಇಸ್ ನೋ ಮೀನಿಂಗ್ ದೇರ್. ಅದರ ಬದಲಾಗಿ ಸಕ್ಸಸ್ ಅಂತ ಇದ್ದಿದ್ರೆ ಅವನ ಗೆಲುವು, ಅವನ ಯಶಸ್ಸು ಎಷ್ಟು ಬೇಗ ಮುಂದೆ ಹೋಯಿತು ಅಂತಂದರೆ, ಹಿ ವೆರಿ ಸೋನ್ ಹ್ಯಾಡ್ ಎನಫ್ ಮನಿ ಟು ಬೈ ಅ ಹೋಮ್ ಅಂತಂದರೆ ಆ ಯಶಸ್ಸು ಬೇಗ ಹೋಗಿದ್ರಿಂದ he could purchase a new house. So the error definitely is in the first part. His successful is not a correct formation of the phrase there. It should have been his success anta. Therefore enough money to buy a house, illenu error illa, so we won't consider that. Grew so fast that he soon had, so B part allu saha en error illa, that's also fine. No error anodu saha illi we are not taking it. He is successful as a lawyer certainly has got a mistake or an error, so our option is D. Illi error ide. That means first part sentence alli idrunu saha option avaru kottirodu D alli, so we are taking the D option, okay. So D is our answer. Select the most appropriate antonym of the underlined word. So now illi this is the underlined word, console. Console andre samadhana padisodu. Alright, yaradru dukkadalli iddaga, so we have to console them anta helidre ಒಂದು ಸ್ವಲ್ಪ ನೆಮ್ಮದಿ ಅಥವಾ ಸಾಂತ್ವನ ಹೇಳೋದನ್ನ we call it as consoling that person. Now what is the sentence? He certainly failed to console the new king ಅಂತ ಹೇಳಿದ್ರೆ, ಅಂದರೆ ಅವನು ಯಶಸ್ಸು ಆಗಲಿಲ್ಲ. He failed to console ಅಂತಂದರೆ ಸಮಾಧಾನಕರವಾಗಿ ಅವರನ್ನು ಒಪ್ಸೋದಕ್ಕೆ ಅವನ ಕೈಯಲ್ಲಿ ಆಗಲಿಲ್ಲ. He certainly failed to console the new king. ಕಿಂಗನ್ನು ಸಮಾಧಾನ ಪಡಿಸೋಕ್ಕೆ ಆಗಲಿಲ್ಲ, ಸಾಂತ್ವನಗೊಳಿಸೋಕ್ಕೆ ಆಗಲಿಲ್ಲ. failed to console. So therefore let us see the meanings. ಇಲ್ಲಿ ಅವ್ರು ಕೇಳ್ತಾ ಇರೋದು ಆಂಟೋನಿಮ್. ಸೊ ಕನ್ಸೋಲಿಂಗ್ ಅಂತ ಹೇಳಿದ್ರೆ to convince,
ಓಕೆ, ಕನ್ವಿನ್ಸ್ ಒಂದು, ಟು ಪೆಸಿಫೈ ಒಂದು, ಲೆಟ್ ಅಸ್ ಸಿ, ಟು ಮೇಕ್ ಹಿಮ್ ಅಗ್ರಿ ಅನ್ನೋ ಥರ. ಗ್ರ್ಯಾಟಿಫೈ, ಗ್ರ್ಯಾಟಿಫೈ ಅಂತ ಅಂದರೆ ಟು ಫುಲ್ಫಿಲ್, ಯಾವುದನ್ನಾದರೂ ಈಡೇರಿಸೋವಂಥದ್ದು ಅಂತ ಅಂದರೆ ದಟ್ ಈಸ್ ಕಾಲ್ಡ್ ಗ್ರ್ಯಾಟಿಫಿಕೇಷನ್. ಸೊ ದಿಸ್ ಮೇ ನಾಟ್ ವರ್ಕ್ ಫಾರ್ ಅಸ್. ಆಜಿಟೇಟ್, ಆಜಿಟೇಟ್ ಅಂತ ಹೇಳಿದ್ರೆ ಡಿಸ್ಟರ್ಬ್, ಡಿಸ್ಟರ್ಬ್, ಒಬ್ಬನ್ನ ಒಂಥರ ಟ್ರಬಲ್ ಮಾಡೋವಂಥದ್ದು. ಆಜಿಟೇಟೆಡ್ ಮೂಡ್ ಅಂತ ಹೇಳಿದ್ರೆ ತುಂಬ ಗೊಂದಲದಲ್ಲಿ ಇರೋವಂಥದ್ದನ್ನು, ಡಿಸ್ಟರ್ಬೆನ್ಸ್ ಇನ್ ದ ಮೂಡ್ ಇಸ್ ಕಾಲ್ಡ್ ಆಸ್ ಆಜಿಟೇಷನ್. ಓಕೆ, ಬರೀ ಮೈಂಡಲ್ಲ, ಈವನ್ ಔಟ್ಸೈಡ್ ಇಫ್ ದರ್ ಈಸ್ ಎನಿ ಡಿಸ್ಟರ್ಬೆನ್ಸ್ ಇನ್ ದ ಸಿಟಿ ಅಂತ ಹೇಳಿದ್ರೆ ವಿ ಟೆಲ್ ದಟ್ ದ ಸಿಟಿ ಈಸ್ ಆಜಿಟೇಟೆಡ್ ಆರ್ ಡಿಸ್ಟರ್ಬ್ಡ್ ಅಂತ ಹೇಳ್ತೀವಿ. ಕೋಆರ್ಡಿನೇಟ್, ಕೋಆರ್ಡಿನೇಟ್ ಅಂತ ಹೇಳಿದ್ರೆ ಒಟ್ಟುಗೂಡಿ ಕೆಲಸ ಮಾಡೋವಂಥದ್ದು, ಸಪೋರ್ಟ್ ಮಾಡೋವಂಥದ್ದು. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಕೋಆರ್ಡಿನೇಷನ್. ದ ನೆಕ್ಸ್ಟ್ ಒನ್ ಈಸ್ ಟು ಸ್ಯಾಶಿಯೇಟ್. ಟು ಸ್ಯಾಶಿಯೇಟ್ ಅಂತ ಹೇಳಿದ್ರೆ ಟು ಸ್ಯಾಟಿಸ್ಫೈ. ಸೊ ಇದೆಲ್ಲ ಇದಕ್ಕೆ ಮೀನಿಂಗ್ಸ್. ಇವಾಗ ಅವ್ರು ಕೇಳ್ತಾ ಇರೋದು ಆ್ಯಂಟನಿಮ್. ಸೊ ಕನ್ಸೋಲ್ ಅಂದರೆ ಸಮಾಧಾನ ಪಡಿಸೋದು, ಕಾಮ್ ಆಗಿ ಇರೋ ಥರ ಮಾಡೋದು, ಪೆಸಿಫೈ ಮಾಡೋ ಅಂಥದ್ದು. ಅದ್ರ ಆಪೋಸಿಟ್ ಏನು? ಡಿಸ್ಟರ್ಬ್ ಮಾಡೋದು. ಸೊ ಗ್ರ್ಯಾಟಿಫೈ ಅಂತ ಅಂದರೆ ಫುಲ್ಫಿಲ್ ಮಾಡೋದು, ಕೋಆರ್ಡಿನೇಟ್ ಅಂದರೆ ಸಪೋರ್ಟ್ ಮಾಡೋದು, ಸ್ಯಾಶಿಯೇಟ್ ಅಂತ ಹೇಳಿದ್ರೆ ಸ್ಯಾಟಿಸ್ಫೈ ಮಾಡೋದು. ಸೊ ಇದು ಮೂರೂ ಸಹ ಇದಕ್ಕೆ ಮೀನಿಂಗ್ ಆಗ್ತಿದೆ. ಬಟ್ ಆ್ಯಂಟನಿಮ್ ಅಂತ ಅಂದಾಗ ಸಮಾಧಾನದ ಆಪೋಸಿಟ್ ಏನು? ಡಿಸ್ಟರ್ಬ್ ಮಾಡೋದು. ಸೊ ದೇರ್ಫೋರ್ agitation is the word that we are going to choose as our antonym for the word console. Okay, disturb ಮಾಡೋದು ಅಂತ ಹೇಳಿ. Then select the option that can be used as a one word substitute for the given group of words. ಓಕೆ, ಇಲ್ಲಿ ಒಂದು ಫ್ರೇಸನ್ನು ಕೊಟ್ಟಿದ್ದಾರೆ. ಇದಕ್ಕೆ ಒನ್ ವರ್ಡ್, ಇಷ್ಟು ಪದಗಳ ಬದಲಾಗಿ ಕ್ಯಾನ್ ವಿ ರಿಪ್ಲೇಸ್ ಇಟ್ ವಿತ್ ಒನ್ ವರ್ಡ್ ಅಂತ ಕೇಳ್ತಿದ್ದಾರೆ. ಅ ಸ್ಟೇಟ್ ಆಫ್ ಪರ್ಫೆಕ್ಟ್ ಬ್ಯಾಲೆನ್ಸ್ ಅಂತಂದ್ರೇನು? ಸಮಚಿತ್ತ. ಅಂದ್ರೇನು? ಎಲ್ಲೂ ಒಂದು ಸ್ವಲ್ಪನೂ ಏರಿಳಿತ ಇಲ್ಲದೆ ಸಮಾಧಾನಕರವಾಗಿ, ಅಂದರೆ ಸ್ಥಿರತೆ ಇರುವಂಥದ್ದು. ಸೊ where there is no change in the mind, okay, there is no swinging in the mind, and there is having a perfect balance ಅಂತ ಹೇಳಿದ್ರೆ ಏನು? ಸಮಚಿತ್ತ, ಸಮಭಾವ ಅಂತ ಹೇಳ್ತಾರಲ್ವಾ, that one. A state of perfect balance ಅಂತ ಹೇಳಿದಾಗ there is no up and down in our emotions. It is completely in a very steady, stable position ಅಲ್ಲಿರುವಂಥದ್ದನ್ನು we call it as perfect balance in our mind. ಸೊ ಹಾಗಾಗಿ let us see. medieval ಅಂತ ಹೇಳಿದ್ರೆ ಮಿಡಲ್. ಓಕೆ, ಸೊ ಇಲ್ಲಿ ಈಕ್ವಲಿ, ಫಾರ್ ಎಕ್ಸಾಂಪಲ್, ನಾವು ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಅಂತ ಹೇಳಿದ್ರೆ ಮಿಡಲ್ ಇದು ಇರಬೇಕು. ನೀದರ್ ಟುವರ್ಡ್ಸ್ ದ ಎಕ್ಸ್ಟ್ರೀಮ್ಸ್, ರೈಟು ಅಲ್ಲ ಲೆಫ್ಟು ಅಲ್ಲ, ಸೆಂಟರಲ್ಲಿ ಮಧ್ಯಸ್ಥಿತಿಯಲ್ಲಿದ್ದಾಗ ಮಾತ್ರ ಅದು ಸಮಚಿತ್ತ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಮಿಡೀವಲ್ ಅಂತ ಹೇಳಿ ಬರೋದಿಲ್ಲ. ಮಿಡೀವಲ್ ಅನ್ನೋದು ಒಂದು ಕಾಲಕ್ಕೆ ಸಂಬಂಧಪಟ್ಟಿರುವಂಥದ್ದು, ನಾಟ್ ಟು ಅವರ್ ಎಮೋಷನಲ್ ಬ್ಯಾಲೆನ್ಸ್. ಸೊ ದೇರ್ಫೋರ್ ಮಿಡೀವಲ್ ಅಂದರೆ ಮಧ್ಯಕಾಲೀನ ಅಂತ ಆಗತ್ತೆ. ಸೊ ದಿಸ್ ಇಸ್ ನಾಟ್ ಟೇಕನ್. ಇರ್ರೆಲೆವೆಂಟ್ ಅಂದರೆ ಅಸಂಬದ್ಧ ಅಂತ ಹೇಳಿ. ರೆಲೆವೆಂಟ್ ಅಂತಂದರೆ ಎನಿಥಿಂಗ್ ದಟ್ ಈಸ್ ಸೂಟೇಬಲ್, ಓಕೆ, ದಟ್ ಈಸ್ ಟೈಮ್ಲಿ, ದಟ್ ಈಸ್ ಕಾಲ್ಡ್ ರೆಲೆವೆನ್ಸ್, ಆಲ್ ರೈಟ್. ಬಟ್ ಇರ್ರೆಲೆವೆಂಟ್ ಅಂದರೆ ವಿಚ್ ಇಸ್ ನಾಟ್ ಯೂಸ್ಫುಲ್ ಅಟ್ ಆಲ್, ವಿಚ್ ಡಸಂಟ್ ಹ್ಯಾವ್ ಎನಿ ಪ್ಲೇಸ್ ಇನ್ ಅವರ್ ಲೈಫ್, ದಟ್ ಈಸ್ ಕಾಲ್ಡ್ ಆಸ್ ಇರ್ರೆಲೆವೆಂಟ್. ಎಕ್ಸ್ಟೆಂಪೋರ್ ಅಂತ ಹೇಳಿದ್ರೆ ಆನ್ ದ ಸ್ಪಾಟ್, ಆಶುಭಾಷಣ ಅಂತ ಹೇಳ್ತೀರಾ, ಆನ್ ದ ಸ್ಪಾಟ್ ವಿದೌಟ್ ಎನಿ ಪ್ರಿಪರೇಷನ್, ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟೆಂಪೋರ್. ಓಕೆ, ದಿಢೀರ್ ಅಂತ ಹೇಳಿ ಭಾಷಣ ಮಾಡಿ ಅಂತ ಹೇಳಿದಾಗ ಅದನ್ನು ಎಕ್ಸ್ಟೆಂಪೋರ್ ಅಂತೀವಿ. ಈಕ್ವಿಲಿಬ್ರಿಯಂ ಅಂತ ಹೇಳಿದ್ರೇನು? ಈಕ್ವಾಲಿಟಿ ಅಂದರೆ ಏನು? ಈಕ್ವಲ್ ಬ್ಯಾಲೆನ್ಸ್ ಅಂದರೆ ಯು ಆರ್ ನಾಟ್ ಟೇಕಿಂಗ್ ಎನಿ ಸೈಡ್, ಈ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಯುವರ್ ಮೈಂಡ್ ಈಸ್ ಸೆಂಟರ್ಡ್ ಅಂತ ಅಂದ್ರೇನು? ನಮ್ಮ ಮನಸ್ಥಿತಿ ಕಂಪ್ಲೀಟ್ ಆಗಿ ಸಮಚಿತ್ತತೆಯಲ್ಲಿ ಇದೆ. ಯು ಆರ್ ನಾಟ್ ಲೀನಿಂಗ್ ಈದರ್ ಟು ದಿಸ್ ಸೈಡ್ ಆರ್ ಟು ದಿಸ್ ಸೈಡ್, ಇಟ್ ಈಸ್ ಕಂಪ್ಲೀಟ್ಲಿ ಇನ್ ಸ್ಟೇಬಲ್ ಪೊಸಿಷನ್. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಪರ್ಫೆಕ್ಟ್ ಬ್ಯಾಲೆನ್ಸ್. ಅಂದ್ರೇನು? ಈಕ್ವಿಲಿಬ್ರಿಯಂ ಅಂತ ಹೇಳಿದಾಗ ಆ ಪೊಸಿಷನ್ ಆಫ್ ದ ಮೈಂಡ್ ಯಾವ ಥರ ಇದೆ? ಈಕ್ವಲ್ ಆಗಿದೆ, ಬ್ಯಾಲೆನ್ಸ್ಡ್ ಆಗಿದೆ, ಹಾರ್ಮೋನಿಯಸ್ ಆಗಿದೆ ಅಂತ ಅರ್ಥ. ಸೊ ಈಕ್ವಲ್, ದೇರ್ ಇಸ್ ನೋ ಟೇಕಿಂಗ್ ಸೈಡ್ಸ್ ದೇರ್. ದೇರ್ಫೋರ್ equilibrium means a state of perfect balance. That is the one word for this group of words. Okay.
parts of the following sentence have been given as options. One of them may contain an error. Select the part that contains the error from the given options. If you don't find any error, mark no error as your answer. Okay. Now, my sister called me for my lunch hours to tell me that she was getting married. Let us see the sentence. My sister called me for my lunch hours. ನನ್ನ ಸಿಸ್ಟರ್ ನನ್ನ ಲಂಚ್ ಟೈಮಲ್ಲಿ ಫಾರ್ ಮೈ ಲಂಚ್ ಅವರ್ಸಲ್ಲಿ ಕಾಲ್ ಮಾಡಿದ್ಲು. ಯಾಕೆ? ಟು ಇನ್ಫಾರ್ಮ್ ಮೀ ದ್ಯಾಟ್ ಶಿ ಈಸ್ ಗೆಟಿಂಗ್ ಮ್ಯಾರಿಡ್. ಓಕೆ, ಸೊ ದಟ್ ಈಸ್ ದ ಇನ್ಫಾರ್ಮೇಷನ್ ಹಿಯರ್. ಮೈ ಸಿಸ್ಟರ್ ಕಾಲ್ಡ್ ಮೀ, ಇಲ್ಲಿವರೆಗೂ ಓಕೆ. ಫಾರ್ ಮೈ ಲಂಚ್ ಅವರ್ಸ್ ಅನ್ನೋವಾಗ ಸಮಥಿಂಗ್ ಈಸ್ ಸ್ಟ್ರೈಕಿಂಗ್ ಹಿಯರ್. ಓಕೆ, ಟು ಟೆಲ್ ಮೀ ದಟ್ ಶಿ ವಾಸ್ ಗೆಟಿಂಗ್ ಮ್ಯಾರಿಡ್, ಅಲ್ಲೂ ಫೈನ್. ಬಟ್ ಇಲ್ಲಿ ಏನೋ ಆಗ್ತಿದೆ, ಇಲ್ಲಿ ಮೈ ಸಿಸ್ಟರ್ ಕಾಲ್ಡ್ ಮಿ ಅಂದರೆ ಓವರ್ ಫೋನ್. ಓಕೆ, ಫಾರ್ ಮೈ ಲಂಚ್ ಅವರ್ಸ್ ಅಂದರೆ ಏನು? ನನ್ನ ಊಟಕ್ಕೋಸ್ಕರ ನನ್ನನ್ನು ಕಾಲ್ ಮಾಡಿ ಅವಳ ಮದುವೆ ವಿಷಯ ಹೇಳಿದ್ಲು ಅನ್ನೋದು ಅರ್ಥನೇ ಇಲ್ಲ. ಓಕೆ, ಸೊ ಫಾರ್ ಮೈ ಲಂಚ್ ಅವರ್ಸ್ ಅನ್ನೋದು ಅಲ್ಲಿ ಏನೋ ಬರೋದಿದೆ. ಅಲ್ಲೇನಿರಬೇಕಿತ್ತು? ಮೈ ಸಿಸ್ಟರ್ ಕಾಲ್ ಮೀ ಡ್ಯೂರಿಂಗ್ ಮೈ ಲಂಚ್ ಅವರ್ ವೇಳೆಯಲ್ಲಿರ್ಬೋದು, ಅಥವಾ ಅಟ್ ಮೈ ಲಂಚ್ ಅವರ್. ಇಲ್ಲಿ ಪ್ರಿಪೋಸಿಷನ್ ಈಸ್ ರಾಂಗ್. ಮತ್ತು ಅವರ್ಸ್ ಅಂತಲೂ ಸಹ ಹೇಳಲ್ಲ, ಲಂಚ್ ಅವರ್. ಓಕೆ ಫೈನ್, ಲಂಚ್ ಅವರ್ಸ್ ನೋ, ಬಟ್ ಫಾರ್ ಮೈ ಲಂಚ್ ಅವರ್ ಅಲ್ಲ. ಆ ಪ್ರಿಪೋಸಿಷನ್ ಇಟ್ ಕುಡ್ ಹ್ಯಾವ್ ಬೀನ್ ಆಟ್ ಇರ್ಬೋದಿತ್ತು, ಡ್ಯೂರಿಂಗ್ ಇರ್ಬೋದಿತ್ತು. Okay, at my lunch hour, during my lunch hour to tell me. So therefore ಅಲ್ಲಿ ಎರರ್ ಇದೆ. Now no error ಅನ್ನೋದು ತಪ್ಪು. My sister called me for my, ಇದು ಸೆಂಟೆನ್ಸ್ ಕರೆಕ್ಟ್ ಇದೆ. ಸೊ therefore ನಾವು ಅದನ್ನು ತಗೊಳ್ಳಲ್ಲ, because we want a wrong part in the sentence. Was getting married, there is no problem here. We are not correcting that one. That is fine. Lunch hours to tell me that. Yes. So ಇಲ್ಲಿ ಮಿಸ್ಟೇಕ್ ಇದೆ. So we want this one. D is our ಆನ್ಸರ್. ಸೊ ಅಂದರೆ ಇಲ್ಲಿ ಫಾರ್ ಮೈ ಲಂಚ್ ಅವರ್ಸು ಡಿ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ದೇರ್ಫೋರ್ ವಿ ಆರ್ ಟೇಕಿಂಗ್ ದಿಸ್ ಫ್ರೇಸ್ ಬಿಕಾಸ್ ದೆರ್ ಈಸ್ ಆ್ಯನ್ ಎರರ್ ದೇರ್, ಆ್ಯಂಡ್ ವಿ ಹ್ಯಾವ್ ಐಡೆಂಟಿಫೈಡ್ ದಟ್ ಎರರ್ ಆ್ಯಂಡ್ ಟಿಕ್ಡ್ ಆಪ್ಷನ್ ಡಿ. ಫೈನ್. ದೆನ್ select the appropriate option to fill in the blank. Okay. Now, I dash home before she arrived. I dash home before she arrived. Had left, has left, have left. ಈಗ I ಅನ್ನೋದು ಸಿಂಗ್ಯುಲರ್. ಫೈನ್. ವರ್ಬ್ ಯಾವುದು? ಇಲ್ಲಿ ಅವ್ರು ಕೊಟ್ಟಿರೋವಂಥದ್ದು, ಇಲ್ಲಿ ಯಾವುದಾದ್ರೂ ಒಂದು ಫಿಲಪ್ ಮಾಡಿ ಅದ್ರ ಆಪ್ಷನ್ ಕೊಡಬೇಕು. ಈಗ ಲೆಫ್ಟ್ ಅನ್ನೋದು ವರ್ಬ್, ಇದೆಲ್ಲ ಹ್ಯಾಡ್ ಇರೋದು ಆಕ್ಸಿಲಿಯರಿ ವರ್ಬ್. ಸೊ ಲೆಫ್ಟ್ ಈಸ್ ದ ವರ್ಬ್ ಹಿಯರ್. I left home before she arrived. I left home before she arrived. ಅಂದರೆ ಈಗ ನೋಡಿ, ಲೆಫ್ಟ್ ಅನ್ನೋದು ಒಂದು ವರ್ಡ್, ಇನ್ನೊಂದು ವರ್ಡ್ ಯಾವುದು ಅದು ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಒನ್ ವರ್ಡ್ ಇದೆ, ವರ್ಬ್ ಇದೆ ಇಲ್ಲಿ, ವಿಚ್ ಈಸ್ ದಿ ಅದರ್ ವರ್ಬ್. ಇಟ್ ಈಸ್ ಅರೈವ್ಡ್. ಓಕೆ, ಐ ಲೆಫ್ಟ್ ಹೋಮ್ ಬಿಫೋರ್ ಶಿ ಅರೈವ್ಡ್. ನವ್ ಯು ಸಿ, ಈಗ ಅಲ್ಲಿ ಎರಡು ಘಟನೆ ಆಗ್ತಾ ಇದೆ. ಅವಳು ಬರೋ ಹೊತ್ತಿಗೆ ನಾನು ಮನೆ ಬಿಟ್ಟಿದ್ದೆ. ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್ ಫಾರ್ ಯು. ಅವಳು ಬರುವ ಹೊತ್ತಿಗೆ ಅಥವಾ ವೇಳೆಗೆ ನಾನು ಹೊರಟಿದ್ದೆ, ನಾನು ಮನೆ ಬಿಟ್ಟಿದ್ದೆ. ಓಕೆ, ಈಗ ಅವಳು ಬರೋ ಹೊತ್ತಿಗೆ ಇದು ಒಂದು ಭಾಗ, ಬರೋ ಒಂದು, ಮತ್ತು ನಾನು ಮನೆ ಬಿಟ್ಟಿದ್ದೆ ಇದು ಇನ್ನೊಂದು ಭಾಗ. ಫಸ್ಟ್ ಯಾವುದಾಗಿದ್ದು? ಅವಳು ಬಂದಿದ್ದ, ನಾನು ಹೊರಟಿದ್ದ? ದಟ್ಸ್ ವೆರಿ ಇಂಪಾರ್ಟೆಂಟ್. ವಿಚ್ ಆ್ಯಕ್ಷನ್ ಟುಕ್ ಪ್ಲೇಸ್ ಫಸ್ಟ್? ಅವಳು ಬರೋ ಹೊತ್ತಿಗೆ ನಾನು ಮನೆ ಬಿಟ್ಟಿದ್ದೆ ಅಂದರೆ ಫಸ್ಟ್ ಆ್ಯಕ್ಷನ್ ಯಾವುದು? ನಾನು ಮನೆ ಬಿಟ್ಟಿದ್ದೆ. ದಟ್ ಈಸ್ ದ ಫಸ್ಟ್ ವರ್ಬ್ ಅಲ್ವಾ? ಐ ಹ್ಯಾಡ್ ಆಲ್ರೆಡಿ ಲೆಫ್ಟ್. ಓಕೆ, ದೆನ್ ಶಿ ಹ್ಯಾಡ್ ಕಮ್. ಸೊ ಸೆಕೆಂಡ್ ಆ್ಯಕ್ಷನ್ ಯಾವುದು? ಅವಳು ಬಂದಿದ್ದು. ನಾನು ಹೊರಟ ಮೇಲೆ, ನಾನು ಮನೆ ಬಿಟ್ಟ ಮೇಲೆ ಅವಳು ಬಂದಿದ್ದು ಅಲ್ವಾ? ಸೊ ನಾನು ಮನೆ ಬಿಟ್ಟಿದ್ದು ಫಸ್ಟ್ ವರ್ಬ್, ಅವಳು ಬಂದಿದ್ದು ಸೆಕೆಂಡ್ ವರ್ಬ್. ಹಾಗಾಗಿ ಈಗ ಅದನ್ನು ನಾವೇನು ಹೇಳ್ತೀವಿ? ಇದನ್ನು ನಾವು ಮನೆ ಬಿಟ್ಟಿದ್ದು ಈಸ್ ಕಾಲ್ಡ್ ಆ್ಯಸ್ ರಿಮೋಟ್ ಪಾಸ್ಟ್. ಫಸ್ಟ್ ವರ್ಬ್ ಏನಿದೆ ಅದನ್ನು ನಾವು ರಿಮೋಟ್ ಪಾಸ್ಟ್. ರಿಮೋಟ್ ಅಂದರೆ ಮೊದಲೇ ಆಗಿದ್ದು, ಬಹಳ ಹಿಂದೆ ಆಗಿರೋವಂಥದ್ದು. ಸೊ ಇವಳು ಬರೋಕ್ಕಿಂತ ಮುಂಚೆ I had already left home. So this is remote past, first past. Okay. Second past, recent past ಏನು? ಎರಡು past tense. ಬಟ್ ರೀಸೆಂಟ್ ಪಾಸ್ಟ್ ಯಾವುದು? ಅವಳು ಬಂದಿದ್ದು.
ಬಂದಿದ್ದಾಳೆ ಪ್ರೆಸೆಂಟ್ ಅಲ್ಲ ಬಂದಿದ್ದು. ಓಕೆ, ಸೊ 2 past tenses. One is remote past. First past is remote past. Second past is recent past. Similarly, ಇಲ್ಲಿ ನೋಡಿ ಅರೈವ್ಡ್ ಅನ್ನೋದಿದೆ, ಇದು ಬಂದು ರೀಸೆಂಟ್ ಪಾಸ್ಟ್, ಅಂದರೆ ಇವಾಗ ಅವಳು ಬಂದಿದ್ಲು. ಓಕೆ, ಅದಕ್ಕಿಂತ ಮುಂಚೆ ಐ ಹ್ಯಾಡ್ ಲೆಫ್ಟ್ ಹೋಮ್, ನಾನು ಬಿಟ್ಬಿಟ್ಟಿದ್ದೆ. ಬರೀ ಲೆಫ್ಟ್ ಹಾಕಿದರೆ ಐ ಲೆಫ್ಟ್ ಹೋಮ್, ಶಿ ಅರೈವ್ಡ್ ಅನ್ನೋ ಥರ ಬರುತ್ತೆ, ವಿಚ್ ಈಸ್ ನಾಟ್ ಸೂಟೇಬಲ್. ಓಕೆ, ಬಿಕಾಸ್ ದೆರ್ ಆರ್ 2 past tenses. One is first past, the other one is second past. First past is the remote past, second past is the recent past. Okay, so I had left ಅನ್ನೋದು ಕರೆಕ್ಟ್ ಇಲ್ಲಿ. ದಿಸ್ ಈಸ್ ದಿ ಆಪ್ಷನ್ ಎ ತಗೋಬೇಕು, ನಾಟ್ ಲೆಫ್ಟ್. ನಾಟ್ ಹ್ಯಾಸ್ ಲೆಫ್ಟ್ ಬರಲ್ಲ, ಯಾಕೆಂದರೆ ವೆನ್ ಯು ಯೂಸ್ ಐ ವಿ ನೆವರ್ ಯೂಸ್ ಹ್ಯಾಸ್, ಹ್ಯಾವ್ ಅಂತ ಬರುತ್ತೆ. ಹ್ಯಾಸ್ ಯಾರು ಯೂಸ್ ಮಾಡ್ತೀವಿ? ಓನ್ಲಿ ಫಾರ್ ದ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಶಿ ಹ್ಯಾಸ್, ಹಿ ಹ್ಯಾಸ್, ಇಟ್ ಹ್ಯಾಸ್ ಅನ್ನೋದಕ್ಕೆ ಹ್ಯಾಸ್ ಬರುತ್ತೆ. ಐ, ವಿ, ಯು, ದೇ ಇದಕ್ಕೆಲ್ಲ ಹ್ಯಾಸ್ ಬರಲ್ಲ, ಇದು ಪ್ಲೂರಲ್ ವರ್ಬ್. ಹಾಗಾಗಿ ಹ್ಯಾಸ್ ಲೆಫ್ಟ್ ಬರೋದಿಲ್ಲ. ಹ್ಯಾವ್ ಲೆಫ್ಟ್, ಐ ಹ್ಯಾವ್ ಲೆಫ್ಟ್ ಹೋಮ್ ಬಿಫೋರ್ ಶಿ ಅರೈವ್ಡ್ ಅನ್ನೋದು ಬರಲ್ಲ, ಯಾಕೆಂದರೆ ಹ್ಯಾವ್ ಲೆಫ್ಟ್ ಅನ್ನೋದು ಪ್ರೆಸೆಂಟ್ ಟೆನ್ಸ್, ಇಲ್ಲಿ ಪಾಸ್ಟ್ ಇದೆ. ಒಂದೇ ಸೆಂಟೆನ್ಸಲ್ಲಿ ಒಂದು ಪಾಸ್ಟು ಒಂದು ಪ್ರೆಸೆಂಟು ಬರೋದಿಲ್ಲ. ಯು ಹ್ಯಾವ್ ಟು ಮೇಂಟೈನ್ ಒನ್. ಓಕೆ, ಸೊ ದೇರ್ಫೋರ್ ಇದು ಆಗೋದಿಲ್ಲ. ಸೊ ದಿಸ್ ಈಸ್ ದ ರೈಟ್ ಒನ್. ಐ ಹ್ಯಾಡ್ ಲೆಫ್ಟ್ ಹೋಮ್ ಬಿಫೋರ್ ಶಿ ಅರೈವ್ಡ್. Then select the most appropriate option to fill in the blank. Please don't dash anyone that I came to your birthday party. ಇಲ್ಲಿ ಯಾರಿಗೂ ಹೇಳಬೇಡ ನಿನ್ನ ಬರ್ತ್ಡೇ ಪಾರ್ಟಿಗೆ ಬಂದಿದ್ದು ಅಂತ ಹೇಳಿ. ಕನ್ನಡದಲ್ಲಿ ದೇರ್ ಇಸ್ ನೋ ಡಿಫ್ರೆನ್ಸ್. ಈಗ ಇಂಗ್ಲೀಷಲ್ಲಿ ಇಲ್ಲಿ ನೋಡಿ, ಪ್ಲೀಸ್ ಡೋಂಟ್ ಸೇ ಎನಿ ಒನ್ ದಟ್ ಐ ಕೇಮ್ ಟು ಯುವರ್ ಬರ್ತ್ಡೇ ಪಾರ್ಟಿ, ಪ್ಲೀಸ್ ಡೋಂಟ್ ಟೋಲ್ಡ್ ಎನಿ ಒನ್, ಪ್ಲೀಸ್ ಡೋಂಟ್ ಸೆಡ್ ಎನಿ ಒನ್, ಪ್ಲೀಸ್ ಡೋಂಟ್ ಟೆಲ್ ಎನಿ ಒನ್ ಅಂತ ಇದೆ. ಸೊ ಪ್ಲೀಸ್, ಈಗ ವಾಟ್ ಈಸ್ ದ ಡಿಫ್ರೆನ್ಸ್? ಸೇಗೂ ಟೆಲ್ಗೂ ಏನು ಡಿಫ್ರೆನ್ಸ್? ಎರಡು ಕನ್ನಡದಲ್ಲಿ ಹೇಳೋವಂಥದ್ದೇ. ಓಕೆ, ಬಟ್ ಇನ್ ಇಂಗ್ಲೀಷ್ ದೆರ್ ಇಸ್ ಅ ಸ್ಲೈಟ್ ಡಿಫ್ರೆನ್ಸ್. ಇಫ್ ಐ ಸೇ ಸಮಥಿಂಗ್, ಐ ಸೇ ಸಮಥಿಂಗ್ ಆರ್ ಐ ಸೆಡ್ ಸಮಥಿಂಗ್, ಯಾವುದಾದ್ರೂ ಟೆನ್ಸ್ ಇರಲಿ, ಇಲ್ಲಿ ಐ ಸೇ ಅನ್ನೋವಾಗ ಯಾರಿಗೆ ಅನ್ನೋದು ಮ್ಯಾಟರ್ ಆಗಲ್ಲ. ಓಕೆ, ಸೊ ಯಾರಿಗೆ ಅನ್ನೋದು ಅಲ್ಲಿ ಇಟ್ ಮೇ ಬಿ ದೇರ್, ಇಟ್ ಮೇ ನಾಟ್ ಬಿ ದೇರ್. ಓಕೆ, ಐ ಸೇ ಸಮಥಿಂಗ್, ಐ ಸೆಡ್ ಸಮಥಿಂಗ್ ಅನ್ನೋವಾಗ ಟು ಹೂಮ್ ಡಿಡ್ ಯು ಸೇ ಅನ್ನೋದು ಮುಖ್ಯ ಅಲ್ಲ. ಆಲ್ ರೈಟ್, ಸೊ ಸೇ ಅನ್ನೋದು ಇದು something where you don't have the person to whom you are saying that. ಹಾಗಾಗಿ ಟೆಲ್ ಅಂತ ಹೇಳೋವಾಗ, ವೆನ್ ಯು ಟೆಲ್ ಸಮಥಿಂಗ್ ಅಂತ ಹೇಳೋವಾಗ ಇಲ್ಲಿ ಯಾರಿಗೆ ಅನ್ನೋ ಪ್ರಶ್ನೆ ಬರುತ್ತೆ. ಟು ಹೂಮ್ ಟು ಅಂದ್ರೇನು? ಹೂ ಟು ಅಂತ ಹೇಳ್ತೀವಿ, ಅಂದರೆ ಯಾರಿಗೆ ಹೇಳ್ತಿದ್ದೀವಿ. ಆವಾಗ ಅಲ್ಲಿ ಯಾರಾದರೂ ಇದ್ದರೆ, ನಾನು ಯಾರಾದರೂ ಹೇಳೋದನ್ನು ಅಲ್ಲಿ ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ಅಂದಾಗ ಅಲ್ಲಿ ಟೆಲ್ ಯೂಸ್ ಮಾಡಬೇಕು. ಅಕಸ್ಮಾತ್ ಅಲ್ಲಿ ಯಾರೂ ಇಲ್ಲ, ನಾನು ಮಾತ್ರ ಹೇಳ್ತಾ ಇದ್ದೀನಿ ಅಂತ ಅಂದಾಗ ಅಲ್ಲಿರೋರು ನನಗೆ ಲೆಕ್ಕಕ್ಕಿಲ್ಲ ಅಂತ ಹೇಳಿದಾಗ ಸೇ ಬರುತ್ತೆ. ಇಲ್ಲಿ ಪ್ಲೀಸ್ ಡೋಂಟ್ ಡ್ಯಾಶ್ ಎನಿ ಒನ್ ಅಂತ ಅಂದರೆ ಯಾರಿಗೂ. ಓಕೆ, ಹಾಗಾಗಿ ಸೇ ಬರಬೇಕಾ ಟೆಲ್ ಬರಬೇಕಾ? ಸೇ ಅಂತಂದರೆ ಇಲ್ಲಿ ಯಾರೂ ಇರೋದೇ ಬೇಡ, ಯಾರಿಗೆ ಬೇಕು ಸುಮ್ಮನೆ ಹಾಗೆ ಹೇಳ್ಬೋದು. ಬಟ್ ಇಲ್ಲಿ ಎನಿ ಒನ್, ಯಾರಿಗೂ ಹೇಳಬಾರ್ದು ಅಂತ ಇದ್ದಾಗ ಟೆಲ್ ಅನ್ನೋದು ಬರಲೇಬೇಕು. ಪ್ಲೀಸ್ ಡೋಂಟ್ ಟೆಲ್ ಎನಿ ಒನ್ ದಟ್ ಐ ಕೇಮ್ ಟು ಯೋರ್ ಬರ್ತ್ಡೇ ಪಾರ್ಟಿ. ಓಕೆ, ಸೊ ಸೇ ಈಸ್ ನಾಟ್ ರೈಟ್. ಟೋಲ್ಡ್ ಯಾಕಾಗಲ್ಲ? ಇಲ್ಲಿ ನೋಡಿ, ಪ್ಲೀಸ್ ಡೋಂಟ್ ಟೋಲ್ಡ್ ಎನಿ ಒನ್ ದಟ್ ಐ ಕೇಮ್. ಟೋಲ್ಡ್ ಅನ್ನೋದು ಪಾಸ್ಟ್ ಟೆನ್ಸ್, ಅಂತ ಸೆಂಟೆನ್ಸು ಬರೋದಿಲ್ಲ. ಪ್ಲೀಸ್ ಡೋಂಟ್ ಟೆಲ್, ಯಾಕೆಂದರೆ ಇನ್ನು ಮುಂದೆ ಹೇಳಬೇಡ ಅಂತ ತಾನೇ ಹೇಳ್ತಿರೋದು. ಸೊ ಟೋಲ್ಡ್ ಅನ್ನೋದು ಪಾಸ್ಟ್ ಟೆನ್ಸ್, ಹಾಗಾಗಿ ದಿಸ್ ಇಸ್ ನಾಟ್ ರೆಲೆವೆಂಟ್. ಸೆಡ್ ಅನ್ನೋದು ಸಹ ಪಾಸ್ಟ್, ಇಟ್ ಇಸ್ ನಾಟ್ ರೆಲೆವೆಂಟ್. ಸೊ ಟೆಲ್ ಈಸ್ ಅವರ್ answer. So please don't tell anyone that I had come to your birthday party. D is our option. Select the most appropriate option to fill in the blank. The first printed dash of this book came in 1933. All right, the first printed copy ಅಂತಂದ್ರೆ ಒಂದು printed format of a book. Okay, ಅದನ್ನು ಏನಂತ ಕರಿತೀವಿ? It was released or it was published in 1933 ಅಂತ ಹೇಳಿದಾಗ the first printed excretion ಅಂತ ಅಂದರೆ it is something like what you release something, a waste ರಿಲೀಸ್ ಮಾಡೋ ಅಂತ ವಿಸರ್ಜನೆ ಅಂತ ಹೇಳ್ತೀವಲ್ಲ, that is called as
ಎಕ್ಸ್ಕ್ರೀಷನ್. ಓಕೆ, ರಿಲೀಸ್ ಮಾಡೋವಂಥದ್ದನ್ನು ಎಕ್ಸ್ಕ್ರೀಟ್ ಅಂತ ಹೇಳ್ತೀವಿ. ಇನ್ಸರ್ಷನ್ ಅಂತ ಹೇಳಿದ್ರೆ ಇನ್ಕ್ಲೂಡ್ ಮಾಡೋವಂಥದ್ದನ್ನು, ಸೇರಿಸೋವಂಥದ್ದನ್ನು ಇನ್ಸರ್ಟ್ ಅಂತ ಹೇಳ್ತೀವಿ, ಇನ್ಕ್ಲೂಡಿಂಗ್. ಎಡಿಷನ್ ಅಂತ ಹೇಳಿದ್ರೆ ಯಾವ ಒಂದು, ಫಾರ್ ಎಕ್ಸಾಂಪಲ್ ಎಷ್ಟನೇ ಸರ್ತಿ ಅಂದರೆ ಎಡಿಷನ್, ಫಸ್ಟ್ ಎಡಿಷನ್, ಸೆಕೆಂಡ್ ಎಡಿಷನ್, ಒಂದು ಪ್ರಿಂಟಿಂಗ್ ಆಗಬೇಕು ಅಂತ ಹೇಳಿದ್ರೆ ಒಂದು ಡ್ಯೂರೇಷನಲ್ಲಿ ಅದನ್ನು ಪಬ್ಲಿಷ್ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಅದನ್ನು ನಾವು ಎಡಿಷನ್ ಅಂತೇವೆ. ಅಡಿಷನ್ ಅಂತ ಅಂದರೆ ಸೇಮ್ ಲೈಕ್ ಇನ್ಸರ್ಷನ್, ಸೇರಿಸೋ ಅಂಥದ್ದು. ಇಲ್ಲೇನು ಬರುತ್ತೆ, ಫಾರ್ ದ ಪ್ರಿಂಟಿಂಗ್ ಆಫ್ ಅ ಬುಕ್ ದ ಫಸ್ಟ್ ಪ್ರಿಂಟೆಡ್ ಎಡಿಷನ್ ಅಂತ ಅಂದ್ರೇನು, ಆ ಫಸ್ಟ್ ಬಿಡುಗಡೆ ಆಗಿದ್ದು, ಪಬ್ಲಿಕೇಶನ್ ಆಗಿದ್ದು ಇನ್ 1933. ಸೊ ಇಟ್ ಈಸ್ EDITION, ನಾಟ್ ದಿಸ್ ಒನ್, ನಾಟ್ ದಿಸ್ ಒನ್ ಆ್ಯಂಡ್ ನಾಟ್ ಅಡಿಷನ್, ಇಟ್ ಈಸ್ ಎಡಿಷನ್. ಸೊ ದ ರೈಟ್ ಆನ್ಸರ್ is option is C. Okay, edition. Then select the most appropriate option to fill in the blank. A sustained decline in Chinese consumption would be even more dash than the current US-China trade dispute. Okay, Ega, what is the reference here? There is some problem between US andre America, USA and China. ಓಕೆ, ಇಲ್ಲೇನೋ ಪ್ರಾಬ್ಲಮ್ ಇದೆ ಆಲ್ರೆಡಿ ಅವರ ಟ್ರೇಡ್ ಮಧ್ಯೆ, ಅವರ ವ್ಯವಹಾರದಲ್ಲಿ. ಇನ್ನು ಸಸ್ಟೈನ್ಡ್ ಡಿಕ್ಲೈನ್ ಇನ್ ಚೈನೀಸ್ ಕನ್ಸಂಪ್ಷನ್, ಈಗ ಆಲ್ರೆಡಿ ಈ ಥರ ಇರೋದ್ರಿಂದ US ಪ್ರಾಡಕ್ಟ್ಸನ್ನು ಚೈನಾದವರು ಪಡ್ಕೊಳ್ಳಿಲ್ಲ ಅಥವಾ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಕನ್ಸಂಪ್ಷನ್ ಬೈ ದಿ ಚೈನೀಸ್ ಇನ್ನೂ ಡಿಕ್ಲೈನ್ ಆಯಿತು ಅಂತ ಹೇಳಿದ್ರೆ ಇಟ್ ವುಡ್ ಬಿ ಈವನ್ ಮೋರ್ ಡ್ಯಾಶ್ ದ್ಯಾನ್ ದಿ ಕರೆಂಟ್ ಅಂದರೆ ಪ್ರೆಸೆಂಟ್ US-China ಟ್ರೇಡ್ ಡಿಸ್ಪ್ಯೂಟ್. ಈಗ ವರಿಯಿಂಗ್, ಮೊಬಿಲೈಸಿಂಗ್, ಡಿಲೇಯಿಂಗ್, ಇಮ್ಯಾಜಿನಿಂಗ್ ಅಂತ ಇದೆ. ಈಗ ಆಲ್ರೆಡಿ ಚೈನಾ US ಮಧ್ಯೆ ಒಂದು ಡಿಸ್ಪ್ಯೂಟ್ ಇದೆ, ಅಂದರೆ ಒಂದು ಅಂತರ ಇದೆ, ಅಲ್ಲೊಂದು ಒಂಥರ ಡಿಸ್ಪ್ಯೂಟ್ ಅಂತ ಹೇಳಿದ್ರೆ ಒಂದು ವ್ಯವಹಾರ ಸರಿಯಾಗಿಲ್ಲ ಅಂತ ಹೇಳಿ ದೇರ್ ಇಸ್ ಸಮ್ ಟೈಪ್ ಆಫ್ ಆನ್ ಆರ್ಗ್ಯುಮೆಂಟ್ ದೇರ್. ಓಕೆ, ಹಾಗಾಗಿ ಆ್ಯಂಡ್ ಡಿಕ್ಲೈನ್ ಅಂತ ಹೇಳಿದ್ರೆ ಕೆಳಗಿಳಿತಾ ಬರೋದು. ಸಿ US ವಾಂಟ್ಸ್ ಇಟ್ಸ್ ಮಾರ್ಕೆಟ್ಸ್ ಇನ್ ಆಲ್ ದಿ ಏಷ್ಯನ್ ಕಂಟ್ರೀಸ್, ಫಾರ್ ಎಕ್ಸಾಂಪಲ್ ಇಂಡಿಯಾ, ಚೈನಾ ಎಲ್ಲಾದರೂ ಇರ್ಬೋದು, ಅವರ ಮಾರ್ಕೆಟ್ಸ್ ಎಲ್ಲ ಇಲ್ಲಿರೋದು. ಈಗ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದೇ ಚೈನೀಸ್ ಅವರು US ಪ್ರಾಡಕ್ಟ್ಸ್ನ ಯೂಸ್ ಮಾಡೋವಂಥದ್ರಲ್ಲಿ ಡಿಕ್ಲೈನ್ ಆಯಿತು ಅಂತಂದರೆ ಈಗಾಗಲೇ ಅದು ಸ್ವಲ್ಪ ಡಿಸ್ಟರ್ಬ್ ಆಗಿರುವಂತಹ ಅವರ ಟ್ರೇಡ್ ಅಗ್ರಿಮೆಂಟ್ ಇನ್ನೂ ಸಹ ಒಂದು ನೋವಿಗೆ ಈಡಾಗಬಹುದು. ಅದೊಂದು ಸ್ವಲ್ಪ ಮ್ಯಾಟರ್ ಆಫ್ ಕನ್ಸರ್ನ್, ಅದು ಸ್ವಲ್ಪ ಚಿಂತಾಜನಕವಾಗಬಹುದು ಅಂತ ಹೇಳಿದಾಗ ವಾಟ್ ಈಸ್ ಇಟ್, ಮೊಬಿಲೈಸಿಂಗ್ ಅಂತ ಹೇಳಿದ್ರೆ ಹೆಚ್ಚು ಮಾಡೋದು, ಮೂವ್ ಮಾಡೋದು, ಪ್ರಮೋಟ್ ಮಾಡೋದು, ಜನರೇಟ್ ಮಾಡೋದು, ದಟ್ ಈಸ್ ಮೊಬಿಲೈಸಿಂಗ್. ಬಟ್ ಇಟ್ ಮೇ ನಾಟ್ ಬಿ ಸೂಟೇಬಲ್ ದೇರ್. ಡಿಲೇಯಿಂಗ್ ಅನ್ನೋದು ಸಹ ಇಲ್ಲಿ ಮೋರ್ ಡಿಲೇಯಿಂಗ್ ದನ್ ದ ಕರೆಂಟ್ ಸಿಚುವೇಶನ್ ಆಲ್ಸೋ ಇಸ್ ನಾಟ್ ಸೂಟೇಬಲ್. ಇಮ್ಯಾಜಿನಿಂಗ್ ಅನ್ನೋದು ಸಹ ಆಗೋದಿಲ್ಲ. ದೇರ್ಫೋರ್ ಈಗ ಆಲ್ರೆಡಿ ಹದಗೆಟ್ಟಿರುವಂತಹ ಟ್ರೇಡು ಬಿಟ್ವೀನ್ USA ಆ್ಯಂಡ್ ಚೈನಾ, ಈಗ ಚೈನಾದವರು USA ಪ್ರಾಡಕ್ಟ್ಸ್ನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ದ್ಯಾಟ್ ಈಸ್ ವರಿಯಿಂಗ್. ಓಕೆ, ಸೊ ಇಟ್ ವುಡ್ ಬಿ ಈವನ್ ಮೋರ್ ವರಿಯಿಂಗ್. ಇವಾಗಿರೋದಕ್ಕಿಂತ ಸಿಚುವೇಶನ್ ಇನ್ನೂ ಕೆಟ್ಟದಾಗತ್ತೆ. ದೇರ್ಫೋರ್ ದಿಸ್ ಈಸ್ ದಿ ರೈಟ್ ಆನ್ಸರ್. ಸೊ ಅಂಡರ್ಸ್ಟ್ಯಾಂಡ್ ದಿ ಕ್ವೆಶ್ಚನ್ ಆ್ಯಂಡ್ ಸಪೋಸ್ ಯು ಡೋಂಟ್, ಇದು ದೊಡ್ಡ ದೊಡ್ಡ ಪದಗಳು ಹೇಗಪ್ಪ ಅಂತ ಅನ್ನಿಸಿದ್ರೂ ಸಹ ಆಪ್ಷನ್ಸನ್ನು ನೋಡಿ, ಬೇರೆದೆಲ್ಲನೂ ಸಹ ಸ್ವಲ್ಪನಾದರೂ ಇಫ್ ಇಟ್ ಈಸ್ ರಿಲೇಟಿಂಗ್ ಟು ದಟ್ ಸ್ಟೇಟ್ಮೆಂಟ್ ಅಂತಂದರೆ, ಇಫ್ ಇಟ್ ರಿಲೇಟ್ಸ್ ಅಂದರೆ ನೋಡಿ, ಇಲ್ಲದಿದ್ದರೆ ಟೇಕ್ ದ ರೈಟ್ ಒನ್. ಓಕೆ, ಸ್ವಲ್ಪ ನೀವು ಅದಕ್ಕೆ ಟೈಮ್ ಕೊಟ್ಟು ಅರ್ಥ ಮಾಡ್ಕೊಳ್ಳಿ ಕ್ವೆಶ್ಚನನ್ನು. ದೆನ್ ಸೆಲೆಕ್ಟ್ ದಿ ಆಪ್ಷನ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಫಾರ್ ದ ಗಿವನ್ ಗ್ರೂಪ್ ಆಫ್ ವರ್ಡ್ಸ್. ಸೊ ಇಲ್ಲೂ ಸಹ ವಿ ಆರ್ ರೀಪ್ಲೇಸಿಂಗ್ the whole sentence with one word. A person who produces beautiful handwriting, ಅಂದರೆ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಬರೆಯೋದು ಸಹ ಒಂದು ಕಲೆ. ಆ ಕಲೆಗೆ ಒಂದು ಸ್ಪೆಷಲ್ ಹೆಸರಿದೆ ಇಂಗ್ಲೀಷಲ್ಲಿ. ಸೊ ಒನ್ ಹೂ ರೈಟ್ಸ್ ಬ್ಯೂಟಿಫುಲಿ, ಒನ್ ಹೂ ಹ್ಯಾಸ್ ಅ ಗುಡ್ ಹ್ಯಾಂಡ್ ರೈಟಿಂಗ್ ಅನ್ನೋದಕ್ಕೆ ಒಂದು ಪರ್ಟಿಕ್ಯುಲರ್ ಟೆಕ್ನಿಕಲ್ ಟರ್ಮ್ ಇದೆ. ವಾಟ್ ಡು ವಿ ಕಾಲ್ ದಟ್ ಪರ್ಸನ್ ಆ್ಯಸ್? ಸೊ ಫಿಲಾಸಫರ್ ಅಂದರೆ ತತ್ವಜ್ಞಾನಿ. ಫಿಲಾಸಫಿ ಮಾತಾಡೋರನ್ನ ನಾವು ಫಿಲಾಸಫರ್ ಅಂತ ಹೇಳ್ತೀವಿ, ತತ್ವಜ್ಞಾನಿ. ಓಕೆ, ಸೊ ಇದು ಆಗೋದಿಲ್ಲ, ರೈಟ್? ಸೊ ಒನ್ ಹೂ ಪ್ರೊಡ್ಯೂಸಸ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್, ಕೈ ಬರಹ ಚೆನ್ನಾಗಿರೋರನ್ನ ನಾವೇನು ಕರಿತೀವಿ? ಕ್ಯಾಲಿಗ್ರಾಫರ್. ಕ್ಯಾಲಿಗ್ರಾಫರ್ ಈಸ್ ಒನ್ ಹೂ ರೈಟ್ಸ್, ಆರ್ ಓಕೆ, ಒನ್ ಹೂ ರೈಟ್ಸ್ ಆರ್ಟಿಸ್ಟಿಕಲಿ.
Okay, calligrapher means one who writes beautiful in a designed structure, beautiful handwriting ಅಲ್ಲಿ ಬರೆಯುವಂಥವ್ರನ್ನ we call it as calligrapher. Then stenographer, who is a stenographer ಅಂದರೆ ಅವರು ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಿರೋದೆಲ್ಲ ಬೇಗ ಬರ್ಕೋಬೇಕು ಅಂತ ಹೇಳಿದ್ರೆ that is called as stenography. That means taking down the notes through symbols and signs. Okay, ಒಂದು ಕೋಡ್ ಮೂಲಕ ನಾವು ತಗೊಳ್ಳೋಂಥದ್ದನ್ನ ಸ್ಟೆನೋಗ್ರಾಫರ್ ಅಂತ ಹೇಳ್ತೀವಿ. ಟೈಪೋಗ್ರಾಫರ್ ಅಂತ ಅಂದ್ರೇನು, ಅಕ್ಷರಗಳು ಆಲ್ಫಾಬೆಟ್ಸ್ನೆಲ್ಲ ಜೋಡಿಸಿ ಪ್ರಿಂಟ್ಗೆ ಮಾಡೋವಂಥದ್ದು. ಅದು ಬ್ಯೂಟಿಫುಲ್ ಫಾಂಟ್ ಸೈಜಸ್ ಎಲ್ಲ ನೀವು ನೋಡ್ತೀರ ಕಂಪ್ಯೂಟರಲ್ಲಿ, ಡಿಫ್ರೆಂಟ್ ಫಾಂಟ್ಸ್ ಎಲ್ಲ ಇರುತ್ತಲ್ಲ, ಟೈಪೋಸ್ ಅಂತ ಕರಿತೀವಿ ನಾವು. ಒಂದೊಂದು ಅಕ್ಷರ ಒಂದೊಂದು ಡಿಸೈನಲ್ಲಿ ಇರುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಟೈಪೋಗ್ರಫಿ, ಅಂಡ್ ದ ಪರ್ಸನ್ ಹೂ ಡಸ್ ಇಟ್ ಈಸ್ ಕಾಲ್ಡ್ ಆಸ್ ಎ ಟೈಪೋಗ್ರಾಫರ್. ಸೊ ನೌ ವಿಚ್ ಈಸ್ ದ ಸೂಟಬಲ್ ವರ್ಡ್ ಫಾರ್ ದಿಸ್ ಒನ್? ಅ ಪರ್ಸನ್ ಹೂ ಪ್ರೊಡ್ಯೂಸಸ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಈಸ್ ಕಾಲ್ಡ್ ಆಸ್ ದ calligrapher. That person who writes beautifully. Now, select the most appropriate meaning of the underlined idiom in the given sentence. So this is an idiomatic exercise. Okay, I tried to tell him to think of the good times, that every cloud has a silver lining. ಅಂದರೆ ನಾನು ಅವನಿಗೆ ಎಷ್ಟೋ ಸರ್ತಿ ಹೇಳೋಕ್ಕೆ ಪ್ರಯತ್ನ ಪಟ್ಟೆ, ಕಷ್ಟಗಳೇನೇ ಬಂದರೂ ಸಹ ಎಲ್ಲೋ ಒಂದು ಕಡೆ ನಮಗೆ ಒಂದು ಹೋಪ್ ಇದ್ದೇ ಇರುತ್ತೆ. ಓಕೆ, ಎಲ್ಲಾನು ಕತ್ತಲೆ ಆಕಾಶ ತಲೆ ಮೇಲೆ ಬಿತ್ತು ಅಂದ್ಕೊಳ್ಬಾರ್ದು, ಎಲ್ಲೋ ಒಂದು ಕಡೆ ಅವಕಾಶಗಳು ಇರುತ್ತೆ ಅಂತ ಹೇಳಿ. ಸೊ ಐ ಟ್ರೈಡ್ ಟು ಟೆಲ್ ಹಿಮ್ ಟು ಥಿಂಕ್ ಆಫ್ ದ ಗುಡ್ ಟೈಮ್ಸ್. ಒಳ್ಳೆಯದನ್ನೆಲ್ಲ ನೆನೆಸ್ಕೋ, ಯಾವಾಗಲೂ ಸಹ ಇದು ಯಾವಾಗಲೂ ಇದೇ ಥರ ದುಃಖ ಇರುತ್ತೆ ಅಂತ ಅಲ್ಲ. ದಟ್ ಎವ್ರಿ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್ ಲೈನಿಂಗ್, ಅದು ಇಡಿಯೋಮ್ಯಾಟಿಕ್ ಎಕ್ಸ್ಪ್ರೆಷನ್. ಎವ್ರಿ ಕ್ಲೌಡ್ ಅಂದ್ರೇನು, ಪ್ರತಿ ಅಂದರೆ ಕನ್ನಡದಲ್ಲಿ ಎವ್ರಿ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್ ಲೈನಿಂಗ್ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ಒಂದು ಅವಕಾಶ ಇದ್ದೇ ಇರುತ್ತೆ. ನಾವು ಕಣ್ಬಿಟ್ಟು ನೋಡಬೇಕಷ್ಟೇ. ಸೊ ಏನಾದರೂ ಪ್ರಾಬ್ಲಮ್ ಬಂತು ಅಂತಂದರೆ ಆಕಾಶ ತಲೆ ಮೇಲೆ ಬಿತ್ತು ಅಂತ ಅಲ್ಲ. ಸೊ ದೆರ್ ಈಸ್ ಅ ವೇ ಔಟ್ ಆಫ್ ದಟ್ ಪ್ರಾಬ್ಲಮ್ ಆರ್ ದ ಡಿಫಿಕಲ್ಟಿ. ಸೊ ವಾಟ್ ಡಸ್ ಇಟ್ ಮೀನ್? ಎವ್ರಿ ಡಿಫಿಕಲ್ಟ್ ಸಿಚುವೇಶನ್ ಹ್ಯಾಸ್ ಅ ಹೋಪ್ಫುಲ್ ಆಸ್ಪೆಕ್ಟ್ ಟು ಇಟ್. ಅಂದರೆ ಪ್ರತಿಯೊಂದು ಕಷ್ಟ ಬಂದಾಗ್ಲೂ ಸಹ ಅದರ ಒಂದು ಅಂಚಲ್ಲಿ ಒಂದು ಬೆಳಕಿದ್ದೇ ಇರುತ್ತೆ. ಓಕೆ, ಸೊ ಹಾಗಾಗಿ ನೋಡೋಣ. ಡೂಯಿಂಗ್ ಸಮಥಿಂಗ್ ವಿತ್ ಥರೋನೆಸ್ ಆ್ಯಂಡ್ ಪ್ಯಾಷನ್. ಯಾವ ಕೆಲಸನಾದರೂ ಒಂದು ಕಮಿಟ್ಮೆಂಟ್ ಮತ್ತು ಒಂದು ಇಂಟ್ರೆಸ್ಟಿಂದ ಮಾಡಿದ್ರೆ ಅದು ಎವ್ರಿ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್ ಲೈನಿಂಗ್ ಬರುತ್ತಾ? ಅಲ್ಲ. ಟ್ರೀಟ್ ಪೀಪಲ್ ದ ಸೇಮ್ ವೇ ಆ್ಯಸ್ ಯು ವಾಂಟ್ ಟು ಬಿ ಟ್ರೀಟೆಡ್. ಬೇರೆಯವ್ರನ್ನ ಹೇಗೆ ನೋಡ್ಕೋಬೇಕು, ನಾವು ಬೇರೆಯವ್ರು ನಮ್ಮನ್ನು ಹೇಗೆ ನೋಡಬೇಕು ಅಂತ ಅಂದ್ಕೊಳ್ತೀವೋ ದ ಸೇಮ್ ವೇ ವಿ ಹ್ಯಾವ್ ಟು ಟ್ರೀಟ್ ದೆಮ್ ಅನ್ನೋದ ಅಲ್ಲ. ಡೋಂಟ್ ಕ್ರೈ ಓವರ್ ವಾಟ್ ಹಸ್ ಹ್ಯಾಪನ್ಡ್ ಆ್ಯಸ್ ಇಟ್ ಕೆನ್ ನಾಟ್ ಬಿ ಫಿಕ್ಸ್. ಆಗೋಗಿರೋದಕ್ಕೆ ಅಳೋದು ಯಾಕೆ ಅನ್ನೋದು ಅರ್ಥನ. ಆಗೋಗಿರೋದು ಅಳೋದು ಅಂತಂದಾಗ ಡೋಂಟ್ ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್ ಅಂತ ಅರ್ಥ ಅದು. ಓಕೆ, ಮುಗ್ದು ಹೋಗಿರೋದಕ್ಕೆ ಏನಕ್ಕೆ ಅಳೋದು ಅನ್ನೋದು. ಸೊ ಇದು ಅಲ್ಲ. ದಟ್ ಮೀನ್ಸ್ ಎವ್ರಿ ಡಿಫಿಕಲ್ಟ್ ಸಿಚುವೇಶನ್ ಇಸ್ ಅ ಹೋಪ್ಫುಲ್ ಆಸ್ಪೆಕ್ಟ್ ಟು ಇಟ್ ಅಂತಂದ್ರೇನು, ಕಷ್ಟದಲ್ಲೂ ಸಹ ಏನೋ ಒಂದು ದಾರಿ ಇದ್ದೇ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಎವ್ರಿ ಕ್ಲೌಡ್ ಹ್ಯಾಸ್ ಅ ಸಿಲ್ವರ್ ಲೈನಿಂಗ್. ದೇರ್ಫೋರ್ ದಿ ಆಪ್ಷನ್ ಈಸ್ ಎ. Select the most appropriate antonym of the given word. So antonym ಅಂತ ಹೇಳಿದ್ರೆ opposite of the given word. Now what is the word? Seclude. Seclude ಅಂತ ಹೇಳಿದ್ರೆ ಒಬ್ಬರೇ ಇರೋವಂಥದ್ದು, ಸೆಪರೇಟ್ ಆಗಿರೋವಂಥದ್ದು, ಐಸೋಲೇಷನಲ್ಲಿರೋದು, ಒಬ್ಬಂಟಿಗರಾಗಿರೋದು, ಸೆಕ್ಲೂಡೆಡ್. ಓಕೆ, ಒಬ್ಬೊಬ್ಬರೇ ಇರೋವಂಥದ್ದನ್ನು ಇಟ್ಸ್ ಕಾಲ್ಡ್ ಆಸ್ ಟು ಬಿ ಇನ್ ಸೆಕ್ಲೂಷನ್. ಈಗ ಆ ಆಂಟೋನಿಮ್ ಕೇಳ್ತಾ ಇರೋದು ಸೋಷಿಯಲೈಸ್ ಅಂತ ಅಂದ್ರೇನು, ಎಲ್ಲರ ಜೊತೆ ಇರೋವಂಥದ್ದು, ಎಲ್ಲರ ಮಧ್ಯೆ ಇರೋಂಥದ್ದು. ದಟ್ ಈಸ್ ಕಾಲ್ಡ್ ಆಸ್ ಸೋಷಿಯಲೈಸಿಂಗ್ ಸ್ಕಿಲ್. ಒಬ್ಬೊಬ್ಬರೇ ಇರೋದಲ್ಲ, ಬಟ್ ಟು ಬಿ ಇನ್ ಅ ಗ್ರೂಪ್, ಟು ಬಿ ಇನ್ ಸೆಟ್ ಆಫ್ ಪೀಪಲ್. ಓಕೆ, ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಸೋಷಿಯಲೈಸ್. ಬ್ಲಿಂಕ್. ಬ್ಲಿಂಕ್ ಅಂತ ಅಂದರೆ ಕಣ್ಣು ಮಿಟುಕಿಸೋದು. ಸೊ ಇದು ಸೂಟೇಬಲ್ ಅಲ್ಲ. ಐಸೋಲೇಟ್. ಐಸೋಲೇಟ್ ಅಂದರೆ ಒಬ್ಬೊಬ್ಬರೇ ಇರೋದು, ಅದು ಇದಕ್ಕೆ ಮೀನಿಂಗ್ ಆಗುತ್ತೆ, ಆಪೋಸಿಟ್ ಅಲ್ಲ. ಓಕೆ, ಬಟ್ ದೇ ಆರ್ ಆಸ್ಕಿಂಗ್ ಫಾರ್ ಎನ್ ಆಪೋಸಿಟ್. ಕನ್ಫೈನ್ ಅಂತ ಅಂದ್ರೂ ಸಹ ಇದು ಒಬ್ಬರನ್ನೇ ಇರೋವಂಥದ್ದು. ಫಾರ್ ಎಕ್ಸಾಂಪಲ್ ಕನ್ಫೈನ್ ಅಂದರೆ ಜೈಲಲ್ಲಿ ಹಾಕೋದು. ಇಂಪ್ರಿಸನ್ಮೆಂಟ್, ಜೈಲಲ್ಲಿ ಏನು ಮಾಡ್ತಾರೆ? ಇಂಪ್ರಿಸನ್ ಮಾಡ್ತಾರೆ. ಅಂದರೆ ಒಬ್ಬರನ್ನೇ ಇಡ್ತಾರೆ ಅಲ್ವಾ. ದಟ್ ಈಸ್ ಅ ವರ್ಸ್ಟ್ ಪನಿಷ್ಮೆಂಟ್. ಆಲ್ ರೈಟ್, ಸೊ ದಿಸ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ದೇರ್ಫೋರ್ ವಿಚ್ ಇಸ್ ದ ರೈಟ್ ಆಪ್ಷನ್? ಎ ಈಸ್ ದ ರೈಟ್ option. That means to socialize. Andre opposite of seclude is to be among people in a group. That is called as socializing. Antonym for seclude. Then select the most appropriate antonym of the given word. So another question on antonym here. Admirable. Admirable ಅಂತಂದ್ರೇನು? ಪ್ರಶಂಸನೀಯ ಅಂತ ಹೇಳ್ತೀರಿ.
ಅಂದ್ರೇನು, ಅಡ್ಮಿರೇಬಲ್ ಅಂತ ಹೇಳಿದ್ರೆ ನಾವು ಮೆಚ್ಚುಗೆಗೆ ಪಾತ್ರ ಆಗುವಂಥದ್ದು. ಸೊ ಯು ಹ್ಯಾವ್ ಡನ್ ಆ್ಯನ್ ಅಡ್ಮಿರೇಬಲ್ ಥಿಂಗ್ ಅಂತ ಅಂದರೆ ಎಲ್ಲರೂ ಮೆಚ್ಚುವಂಥ ಕೆಲಸ ಮಾಡಿದ್ದೀರಾ. ಅಡ್ಮಿರೇಷನ್ ಅಂತಂದರೆ ಮೆಚ್ಚುಗೆ, ಪ್ರಶಂಸೆ. ಸೊ ಹಾಗಾಗಿ ಆ್ಯನ್ ಅಡ್ಮಿರೇಬಲ್ ಥಿಂಗ್ ಅಂತ ಹೇಳಿದಾಗ ಸೊ ದಟ್ ಮೀನ್ಸ್ ಎಲ್ಲರೂ ಹೊಗಳಿಕೆಗೆ ಪಾತ್ರ ಆಗುವಂಥದ್ದು. ಅದಕ್ಕೆ ಮೀನಿಂಗ್ ಏನು? ರೀಸನೇಬಲ್ ಅಂತ ಅಂದರೆ ಆವ್ರೇಜ್ ಆಗಿ ಇರುವಂಥದ್ದು. ನೋ, ಅಲ್ಲಿ ಆಂಟೋನಿಮ್ ಕೇಳಿರೋದು. ಪ್ರಾಕ್ಟಿಕಲ್ ಅಂತ ಅಂದರೆ ನೈಜವಾಗಿ ಇರುವಂಥದ್ದು. ದೆರ್ ಇಸ್ ನೋ ವಾಟ್ ಯು ಕಾಲ್ ಗ್ರ್ಯಾಂಡ್ನೆಸ್ ಟು ದ್ಯಾಟ್, ಅಥವಾ ಏನು ಎಮೋಷ್ನಲ್ ಇದಿಲ್ಲ, ಪ್ರಾಕ್ಟಿಕಲ್ ಆಗಿರುವಂಥದ್ದು. ಟಾಲರೆಂಟ್ ಅಂತ ಹೇಳಿದ್ರೆ ಸಹಿಷ್ಣುತೆ ಇರುವಂಥದ್ದು. ಬ್ಲೇಮ್ ವರ್ದಿ ಅಂತ ಅಂದರೆ ಖಂಡನೀಯ. ಸೊ ನಾವು ಇದು ಪ್ರಶಂಸನೀಯ, ಇದು ಖಂಡನೀಯ. ದಟ್ ಮೀನ್ಸ್ ವಿಚ್ ಈಸ್ ವರ್ದಿ ಆಫ್ ಬೀಯಿಂಗ್ ಬ್ಲೇಮ್ಡ್. ಅದರಲ್ಲಿ ಏನೋ ತಪ್ಪಿದೆ, ಹುಳುಕಿದೆ. ಸೊ ಐ ವಾಂಟ್ ಟು ಕಮೆಂಟ್ ಆನ್ ದಟ್, ಐ ವಾಂಟ್ ಟು ಕ್ರಿಟಿಸೈಸ್ ದಟ್, ಐ ವಾಂಟ್ ಟು ಬ್ಲೇಮ್ ದಟ್ ಅನ್ನೋವಾಗ ಇಟ್ ಈಸ್ ಬ್ಲೇಮ್ ವರ್ದಿ. ಅದು ಸರಿ ಇಲ್ಲ, ಇಟ್ ಈಸ್ ವರ್ದಿ ಟು ಬಿ ಬ್ಲೇಮ್ಡ್ ಅಂತ ಅಂದರೆ ಅದು ಖಂಡನೀಯ ಅಂತ ಹೇಳ್ತೀವಿ. ಸೊ ಅಡ್ಮಿರೇಬಲ್ಗೆ ಆಪೋಸಿಟ್ ಈಸ್ ಬ್ಲೇಮ್ ವರ್ದಿ. ಸೊ ನಾಟ್ ಪ್ರಾಕ್ಟಿಕಲ್, ನಾಟ್ ಟಾಲರೆಂಟ್, ಆಂಟೋನಿಮ್ ಕೇಳಿರುವಂಥದ್ದು. ಸೊ ದೇರ್ಫೋರ್ ಡಿ ಈಸ್ ಅವರ್ ಆಪ್ಷನ್. ಅಡ್ಮಿರೇಬಲ್ ಅನ್ನೋದು ಪ್ರೈಸ್ ವರ್ದಿ, ಆಪೋಸಿಟ್ ಆಫ್ ದ್ಯಾಟ್ ಈಸ್ ಬ್ಲೇಮ್ ವರ್ದಿ. ಓಕೆ, ದೆನ್ select the option that will improve the underlined part of the given sentence. In case there is no improvement needed, select no improvement as your answer. ಓಕೆ, ನೋಡೋಣ ಎಲ್ಲಿ ಕರೆಕ್ಟ್ ಮಾಡಬೇಕು. ದಿ ಎನಿಮೀಸ್ ಹ್ಯಾವ್ ಕ್ರಾಸ್ ದ ಬಾರ್ಡರ್ ಟ್ರೆಡಿಂಗ್ ದ ಸಾಯಿಲ್ ಆನ್ ವಿಚ್ ದೇ ಆರ್ ಟು ಬಿ ಕಾನ್ಕರ್ಡ್. ಸೊ ಇಲ್ಲಿ ಶತ್ರುಗಳು ಆ ಬಾರ್ಡರ್ಗೆ ಬಂದಿದ್ದಾರೆ, ಕ್ರಾಸ್ ಮಾಡಿದ್ದಾರೆ. ಕ್ರಾಸ್ ದ ಬಾರ್ಡರ್. ಟ್ರೆಡ್ಡಿಂಗ್ ಅಂತ ಹೇಳಿದ್ರೆ ವಾಕಿಂಗ್. To tread means to walk. Treading the soil ಅಂದರೆ ಮಣ್ಣು. On which they are to be conquered ಅಂತಂದರೆ ಎಲ್ಲಿ ಅವರನ್ನು ಕಾನ್ಕ್ವರ್ ಮಾಡೋ ಸ್ಥಳದಲ್ಲಿ ಅವ್ರು ಆಲ್ರೆಡಿ ದೇ ಹ್ಯಾವ್ ಕಮ್ ಆ್ಯಂಡ್ ಅಲ್ಲಿ ನಿಂತ್ಕೊಂಡಿದ್ದಾರೆ. ದೇ ಬಾರ್ಡರ್ ಕ್ರಾಸ್ ಮಾಡಿ ಬಂದಿದ್ದಾರೆ. ನಾವು ದ ಎನಿಮೀಸ್ ಹ್ಯಾವ್ ಕ್ರಾಸ್ ದ ಬಾರ್ಡರ್. ಇಲ್ಲಿ ಹ್ಯಾವ್ ಇದೆ, ಕ್ರಾಸ್ ಇದೆ. ಹ್ಯಾವ್ ಮತ್ತು ಕ್ರಾಸ್ ಅದು ಸರಿಯಾದ ಕಾಂಬಿನೇಷನ್ ಅಲ್ಲ. ಹ್ಯಾವ್ ಕ್ರಾಸ್ಡೇ ಬರಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ. ಸೊ ಹ್ಯಾವ್ ಕ್ರಾಸ್ ದ ಬಾರ್ಡರ್. ಎನಿಮೀಸು ಬಾರ್ಡರನ್ನು ಕ್ರಾಸ್ ಮಾಡಿದ್ದಾರೆ. ಹ್ಯಾವ್ ಕ್ರಾಸ್ಡ್, ಬಟ್ ಕ್ರಾಸ್ ಇದೆ. ಸೊ ಇಡಿ ಬರಬೇಕು. ಸೊ ಟ್ರೆಡ್ಡಿಂಗ್ ದಿ ಸಾಯಿಲ್ ಆನ್ ವಿಚ್ ದೇ ಆರ್ ಟು ಬಿ ಕಾನ್ಕರ್ಡ್, ದಟ್ ಪಾರ್ಟ್ ದೆರ್ ಇಸ್ ನೋ ಮಿಸ್ಟೇಕ್, ಅದು ಕರೆಕ್ಟ್ ಆಗಿದೆ. ಹ್ಯಾವ್ ಕ್ರಾಸಿಂಗ್ ಬರಲ್ಲ. ಯಾಕೆ ಅಂತಂದರೆ ಹ್ಯಾವ್ ಕ್ರಾಸಿಂಗ್ ING ವಿತ್ ಹ್ಯಾವ್ ಇಟ್ ಡಸಂಟ್ ಕಮ್ ಲೈಕ್ ದ್ಯಾಟ್. ಓಕೆ, ಸೊ ದಿಸ್ ಇಸ್ ರಾಂಗ್. ನೋ ಇಂಪ್ರೂವ್ಮೆಂಟ್ ರಿಕ್ವೈರ್ಡ್, ಇಲ್ಲ, ಇಂಪ್ರೂವ್ಮೆಂಟ್ ಬೇಕು. ಎಲ್ಲಿ ಬೇಕು? ಹ್ಯಾವ್ ಕ್ರಾಸ್ಡ್ ಅಂತ ಬರಿಬೇಕು. ಇಲ್ಲಿ ದಿ ಎನಿಮೀಸ್ ಪ್ಲೂರಲ್, ದೇರ್ಫೋರ್ ಹ್ಯಾವ್ ಕ್ರಾಸ್ಡ್ ಅನ್ನೋದು ಬರಬೇಕು. ಸೊ ದಿಸ್ ಆಪ್ಷನ್ ಇಸ್ ರೈಟ್. ಹ್ಯಾಸ್ ಕ್ರಾಸ್ಡ್ ಬರಲ್ಲ. ಯಾಕೆ ಅಂತಂದರೆ ಎನಿಮೀಸ್ ಬಹುವಚನ ಪ್ಲೂರಲಲ್ಲಿ ಇದೆ. ಹ್ಯಾಸ್ ಅನ್ನೋದು ಸಿಂಗ್ಯುಲರ್. ಎನಿಮಿ ಅಂತ ಇದ್ದಿದ್ರೆ ಹ್ಯಾಸ್ ಬರ್ತಿತ್ತು. ಎನಿಮೀಸ್ ಪ್ಲೂರಲಲ್ಲಿ ಇರೋದ್ರಿಂದ ಹ್ಯಾವ್ ಕ್ರಾಸ್ಡೇ ಬರಬೇಕು. ಸೊ ಸಿ ಈಸ್ ಅವರ್ ರೈಟ್ ಆನ್ಸರ್. Select the most appropriate option to fill in the blank. Now, consumers are not ready to purchase this citrus fruit at such a dash price. Consumers ಅಂದರೆ ಗ್ರಾಹಕರು. ಈ citrus fruit, what are citrus fruits? That means lemon, orange, okay, ಆಮೇಲೆ ಚಕೋತ ಹಣ್ಣು, ಇವೆಲ್ಲನೂ ಸಹ citrus fruits ಅಂತ ಹೇಳ್ತೀವಿ. So consumers are not ready to purchase this citrus fruit at such a dash price. ಇಂಥ ಒಂದು ಬೆಲೆಗೆ the people are not ready to purchase that fruit ಅಂತ ಇದೆ. ಯಾವುದು ಅದು ಪ್ರೈಸ್ಗೆ ಏನು ಬರಬೇಕು? At such a highest price, such a higher price, such a high price, such a highly price ಅಂತ ಇದೆ. ಬೆಲೆ ಪ್ರೈಸ್ ಅಂತ ಹೇಳಿದ್ರೆ ಬಹುಮಾನ ಅಲ್ಲ, ಅದು PRIZE, ಇದು PRICE ಅಂತಂದರೆ ಬೆಲೆ ಅದು. ಸೊ ಅಟ್ ಸಚ್ ಅ ಹೈಯೆಸ್ಟ್ ಪ್ರೈಸ್ ಬರಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಐ ಹ್ಯಾವ್ ಬೀನ್ ರಿಪೀಟೆಡ್ಲಿ ಟಾಕಿಂಗ್ ಅಬೌಟ್ ದಿಸ್. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನೋವಾಗ 3 ಡಿಗ್ರಿ ಇದೆ: ಪಾಸಿಟಿವ್, ಕಂಪ್ಯಾರಿಟಿವ್ ಆ್ಯಂಡ್ ಸೂಪರ್ಲೇಟಿವ್. ಪ್ಲೀಸ್ ರಿಮೆಂಬರ್. ಈಗ ಅದು ಅಡ್ಜೆಕ್ಟಿವ್ ಅಲ್ಲಿ ನೋಡಿ. ಅಡ್ಜೆಕ್ಟಿವ್ ಎಂದು ಹೈ ಅಂತ ಇರುವಂಥದ್ದು. ಬರೀ ಒಂದರ ಬಗ್ಗೆ ಮಾತಾಡಿದಾಗ ಅದು ಹೈ. ಓಕೆ, ದೇ ಆರ್ ಅಟ್. ಈಗ ಅಟ್ ಸಚ್ ಇಲ್ಲದೆ ಇದ್ರೆ ಇಂಥ ದೊಡ್ಡ ಬೆಲೆಗೆ ಕನ್ಸ್ಯೂಮರ್ಸ್ ರೆಡಿ ಇಲ್ಲ ಅಂತಂದಾಗ ಇಂಥ ದೊಡ್ಡ ಬೆಲೆ, ಫಾರ್ ಎಕ್ಸಾಂಪಲ್, ದೇ ಆರ್ ನಾಟ್ ರೆಡಿ ಟು ಪರ್ಚೇಸ್ ದ ಫ್ರೂಟ್ ಅಟ್ ಅ ಹೈ ಪ್ರೈಸ್.
ಕರೆಕ್ಟ್. ಓಕೆ, ಅಟ್ ಸಚ್ ಅ ಹೈ ಪ್ರೈಸ್ ಅಂತ ಬರಬೇಕು. ಹೈಯರ್ ಅನ್ನೋವಾಗ ಅದು ಅಂದರೆ ಏನು, ಇಲ್ಲಿ ಎಲ್ಲಿಗೂ ಕಂಪ್ಯಾರಿಸನ್ ಇಲ್ಲ, ಅಲ್ಲಿ ಇನ್ನೊಂದು ಸಿಟ್ರಸ್ ಫ್ರೂಟ್ ಜೊತೆ ಕಂಪ್ಯಾರಿಸನ್ ಇಲ್ಲ. ಇಟ್ ಈಸ್ ಟಾಕಿಂಗ್ ಓನ್ಲಿ ಅಬೌಟ್ ದಿಸ್ ಸಿಟ್ರಸ್ ಫ್ರೂಟ್. ದಿಸ್ ಅಂದರೆ ಓನ್ಲಿ ಅಬೌಟ್ ಒನ್ ಪರ್ಟಿಕ್ಯುಲರ್ ಸಿಟ್ರಸ್ ಫ್ರೂಟ್. ಓಕೆ, ದೆನ್ ಬೇರೆ ಸಿಟ್ರಸ್ ಫ್ರೂಟ್ ನೋ ಕಂಪ್ಯಾರಿಸನ್. ಹೈಯರ್ ಅಂತ ಬಂದಾಗ ಲೆಮನ್ ಈಸ್ more expensive than orange ಅನ್ನೋವಾಗ ಕಂಪ್ಯಾರಿಸನ್. ಲೆಮನ್ ಇಸ್ ದ ಮೋಸ್ಟ್ ದಟ್ ಮೀನ್ಸ್ ಕಾಸ್ಟ್ಲಿಯೆಸ್ಟ್ ಆಫ್ ಆಲ್ ದಿ ಸಿಟ್ರಸ್ ಫ್ರೂಟ್ಸ್ ಅನ್ನೋವಾಗ ಸೂಪರ್ಲೇಟಿವ್ ಡಿಗ್ರಿ. ಸೊ ಹೈಯೆಸ್ಟ್ ಅನ್ನೋದು ಸೂಪರ್ಲೇಟಿವ್, ಹೈಯರ್ ಅನ್ನೋದು ಕಂಪ್ಯಾರಿಟಿವ್, ಹೈ ಅನ್ನೋದು ಓನ್ಲಿ ವೆನ್ ಯು ಟೇಕ್ ಓನ್ಲಿ one thing there. So this is correct. Highly adjective ಬರೋದಿಲ್ಲ, adverb ಅದು ಬರೋದಿಲ್ಲ. ಸೊ ಅಟ್ ಸಚ್ ಹೈ ಪ್ರೈಸ್, ಇಂಥ ಒಂದು ದೊಡ್ಡ ಮೊತ್ತದಲ್ಲಿ ಪೀಪಲ್ ಆರ್ ನಾಟ್ ವಿಲ್ಲಿಂಗ್ ಟು ಬೈ ಅಂತ ಅರ್ಥ ಬರುತ್ತೆ. ಸೊ therefore ಸಿ ಈಸ್ ದ ರೈಟ್ ಒನ್, ಬಿಕಾಸ್ ಇಲ್ಲಿ ಇನ್ನೂ ಬೇರೆ ಬೇರೆ ಸಿಟ್ರಸ್ ಫ್ರೂಟ್ಸ್ ಕಂಪ್ಯಾರಿಸನ್ ಇಲ್ಲದೇ ಇರೋದರಿಂದ, ಬರೀ ಒಂದು ಸಿಟ್ರಸ್ ಫ್ರೂಟ್ ಮಾತ್ರ ಇರೋದ್ರಿಂದ ವಿ ಆರ್ ಟೇಕಿಂಗ್ ಓನ್ಲಿ ಹೈ, ನಾಟ್ ಹೈಯರ್, ನಾಟ್ ಹೈಯೆಸ್ಟ್. ಫೈನ್. ದೆನ್ select the correctly spelt word. So this is a spelling correction exercise. Now you see the various things. Now the right spelling of that is INTER. ನೀವೇ ಬರ್ದು ನೋಡಬೇಕು. ಇಂಟರ್ವ್ಯೂ, let us see. ಇದು INTERVIEW ಇದೆಯಾ? ಇಲ್ಲ, ಬಿಕಾಸ್ INTER ಬದಲು RE ಬಂದಿದೆ. ರಾಂಗ್. ಇಂಟರ್ವ್ಯೂ, ದಿಸ್ ಇಸ್ ರೈಟ್. ಇಂಟರ್ವ್ಯೂ ಇಲ್ಲೇನು ತಪ್ಪಿದೆ? ಇಲ್ಲಿ IEW ಬರಬೇಕು, ಇಲ್ಲಿ EIW ಬಂದಿದೆ, therefore ರಾಂಗ್. ಇಲ್ಲೇನು? ಇಲ್ಲಿ E ಬರಬೇಕು, ಇಲ್ಲಿ I ಬರಬೇಕು, ಮಿಸ್ ಆಗಿದೆ, ದಿಸ್ ಇಸ್ ಆಲ್ಸೋ ರಾಂಗ್. ಸೊ therefore B is our right answer, interview. Now select the most appropriate synonym of the given word. Synonym ಅಂದರೆ ಮೀನಿಂಗ್. ಐ ಥಿಂಕ್ ಯು ಆರ್ ಆಲ್ ಫೆಮಿಲಿಯರ್ ವಿತ್ ಆ್ಯಂಟನಿಮ್ಸ್ ಆ್ಯಂಡ್ ಸಿನೋನಿಮ್ಸ್. ನಾವು ಅದಂದರೆ ಏನು ಅಂತ ಹೇಳಿ. ಮೀನಿಂಗ್, ಸ್ಪಾರ್ಕ್ಲಿಂಗ್, ಸ್ಪಾರ್ಕ್ ಅಂತ ಅಂದ್ರೆ ಏನು? ಹೊಳೆಯೋದು. ಓಕೆ, ಸೊ ಸ್ಪಾರ್ಕ್ ಅಂದರೆ ಒಂದು ಕಿಡಿ. ಓಕೆ, ದಟ್ ಮೀನ್ಸ್ ಇಟ್ಸ್ ಅ ಬೀಮ್ ಆಫ್ ಲೈಟ್. ಆಲ್ ರೈಟ್. ಸೊ therefore ಸ್ಪಾರ್ಕ್ಲಿಂಗ್ ಅಂದರೆ ಹೊಳೆಯುವಂಥದ್ದು. ಸೊ ಮೀನಿಂಗ್ ಏನು? ಲೆಟ್ ಅಸ್ ಸಿ. ಮಫಲ್ಡ್ ಅಂತ ಹೇಳಿದ್ರೆ ಒಂದು ಬಟ್ಟೆ ಮುಚ್ಕೊಂಡ್ಬಿಟ್ಟು ಒಳಗೊಳಗೆ ಮಾತಾಡೋಂಥದ್ದನ್ನು ವಿ ಕಾಲ್ ಇಟ್ ಆಸ್ ಹಶ್ಡ್ ವಾಯ್ಸಸ್. ಮಫಲ್ಡ್ ವಾಯ್ಸ್ ಅಂತಂದ್ರೇನು? ಉಸಿರು ಓಪನ್ ಆಗಿ ಮಾತಾಡದೆ ಒಳಗೊಳಗೆ ಮಾತಾಡೋಂಥದ್ದನ್ನು ವಿ ಕಾಲ್ ಇಟ್ ಆಸ್ ಮಫಲ್ಡ್. ಓಕೆ, ಡಿಸ್ಮಲ್ ಅಂತಂದರೆ ಬಹಳ ಡಿಸಾಸ್ಟ್ರಸ್ ಪರ್ಫಾರ್ಮೆನ್ಸ್, ಬಹಳ ಟ್ರಾಜಿಕ್ ಆಗಿ ಸೋತರು ಅಂತ ಹೇಳಿ. ಡಿಸ್ಮಲ್ ಆಗಿ ಐ ಫೇಲ್ಡ್ ಡಿಸ್ಮಲಿ ಅಂತ ಹೇಳಿದ್ರೆ ಹೋಪ್ಲೆಸ್ಲಿ ಐ ಫೇಲ್ಡ್ ಅಂತ ಹೇಳಿ. ಅನ್ಎಕ್ಸೈಟಿಂಗ್ ಅಂತ ಅಂದರೆ ಖುಷಿನೇ ಇಲ್ಲ, ಒಂದು ಉತ್ಸಾಹನೇ ಇಲ್ಲ ಅನ್ನೋಂಥದ್ದು. ಸೊ ಮಫಲ್ಡ್ ಆಗಲ್ಲ, ಡಿಸ್ಮಲ್ ಆಗಲ್ಲ, ಎಕ್ಸೈಟಿಂಗ್ ಆಗಲ್ಲ. ಗ್ಲೀಮಿಂಗ್, ಗ್ಲೀಮಿಂಗ್ ಅಂದರೆ ಫಳ ಫಳ ಹೊಳೆಯುವಂಥದ್ದನ್ನು we call it as gleaming. So the synonym of sparkling is gleaming. So D is our option. Now the passage, which is our last idu nodana, and this passage, it contains a particular thought or an idea, and each fill in the blank has one question based on that. ಸೊ ಆ ಕ್ವೆಶ್ಚನಲ್ಲಿ ಬರುವಂತಹ ಆಪ್ಷನ್ಸನ್ನು ನೀವು ಮಾರ್ಕ್ ಮಾಡಬೇಕು. ಇಲ್ಲೇನು ಫಿಲಪ್ ಮಾಡೋದೇನು ಬೇಡ. ಗೋ ಟು ದಿ ಆಪ್ಷನ್ಸ್ ಆ್ಯಂಡ್ ಟಿಕ್ ದ ರೈಟ್ ಆಪ್ಷನ್, ದಟ್ ಈಸ್ ಎನಫ್. ಬಟ್ ಅಂಡರ್ಸ್ಟ್ಯಾಂಡ್ ದಿ ಪ್ಯಾಸೇಜ್ ಫಸ್ಟ್. ಇನ್ ಅ ಸಿಗ್ನಿಫಿಕೆಂಟ್ ಫೈಂಡ್, ಫೈಂಡ್ ಅಂದರೆ ಒಂದು ಡಿಸ್ಕವರಿ. All right. In a significant find, the epigraphy branch of the Archaeological Survey of India dash discovered the earliest epigraphic evidence so far for the Saptamatrika cult. It is also dash earliest Sanskrit inscription to have been discovered dash South India as of date. Saptamatrikas are a group of 7 female deities worshipped in Hinduism as personifying the energy of their respective consorts. The inscription is in Sanskrit and in Brahmi characters and was dashed by Shatavahana King Vijayi in 207 AD. The inscription came to light when some local villagers informed the authorities of the presence of a pillar with some engravings when they were restoring and dash the local Bhimeshwara temple. So now ಇಲ್ಲಿ ಓವರಾಲ್ ಐಡಿಯಾ ಏನು? ದಟ್ ಈಸ್ ದ ಎಪಿಗ್ರಾಫಿ ಅಂತ ಹೇಳಿದ್ರೇನು, ಹಳೆಯ ಒಂದು ಪಳೆಯುಳಿಕೆಗಳನ್ನು ಕಂಡುಹಿಡಿಯುವಂಥ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಲ್ಲಿ ವಿ ಹ್ಯಾವ್ ಎಪಿಗ್ರಾಫಿ ಅಂದರೆ ಮಾನ್ಯುಮೆಂಟ್ಸು, ಅದನ್ನೆಲ್ಲ ಸಂಶೋಧನೆ ಮಾಡೋವಂಥದ್ದು. ಮಾನ್ಯುಮೆಂಟ್ಸ್ ಮೀನ್ಸ್ ಹ್ಯೂಜ್ ಸ್ಟ್ರಕ್ಚರ್ಸ್ ಎಟ್ಸೆಟ್ರಾ. ಸೊ ನೌ ವೆನ್ ದೇ ವರ್ ಟ್ರೈಂಗ್ ಟು ಎಕ್ಸ್ಕವೇಟ್ ಸಮಥಿಂಗ್ ಅನ್ನೋವಾಗ ಅಲ್ಲಿ ಏನು ಕಂಡು ಹಿಡಿದ್ರು? ಇನ್ ಒನ್ ಆಫ್ ದಿ ಇನ್ ಇಂಡಿಯಾ ಸರ್ವೆ ಮಾಡೋವಾಗ ಪರ್ಟಿಕ್ಯುಲರ್ಲಿ ಇನ್ ಸೌತ್
South India, they came out with one discovery about the truth of the Sapta Matrikas. ಈಗ 7 ಜನ ಮಾತೆಯರು ಅಂತ ಹೇಳಿ, ಸಪ್ತ ಮಾತ್ರಿಕಾಸ್ 7 ಜನ ಅಂತ ಇದ್ದಾರೆ, ಮಾತೆಯರು ಅಂತ. ಅದು ಒಂದು ಪಿಲ್ಲರಲ್ಲಿ ಆ ಸಪ್ತ ಮಾತ್ರಿಕೆಯರ ಒಂದು ಕೆತ್ತನೆ ಇತ್ತು. ಸೊ ಅದನ್ನು ಕಂಡು ಹಿಡಿದು ಅವ್ರು ಹೇಳಿದ್ದಾರೆ. ಆಮೇಲೆ ಅದು ಶಾತವಾಹನ ಕಿಂಗ್ ವಿಜಯ ಆ ಕಾಲದಲ್ಲಿ ಆಗಿರುವಂಥದ್ದು ಅಂತ ಹೇಳಿ ಅವರು ಗುರುತಿಸಿದ್ದಾರೆ ಅಂತ. ಆ್ಯಂಡ್ ಕೆಳಗಡೆ ಒಂದು ಸ್ವಲ್ಪ ಇನ್ಸ್ಕ್ರಿಪ್ಷನ್ ಸಹ ಇದೆ, ವಿಚ್ ಇಸ್ ರಿಟನ್ ಇನ್ ಸಂಸ್ಕೃತ್ ಆ್ಯಂಡ್ ಬ್ರಹ್ಮಿ ಒಂದು ಅಕ್ಷರಗಳಲ್ಲಿ ಇರೋವಂಥದ್ದು. ಸೊ ನೌ ಲೆಟ್ us go on to fill in the blank. For the 86th question, in a significant ಅಂದರೆ ಬಹಳ ಒಂದು ಮುಖ್ಯವಾದ ಒಂದು ಡಿಸ್ಕವರಿಯಲ್ಲಿ ದಿ ಎಪಿಗ್ರಫಿ ಬ್ರಾಂಚ್ ಆಫ್ ದಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಡ್ಯಾಶ್ ಡಿಸ್ಕವರ್ಡ್ ದಿ ಅರ್ಲಿಯೆಸ್ಟ್ ಎಪಿಗ್ರಾಫಿಕ್ ಎವಿಡೆನ್ಸ್ ಸೋ ಫಾರ್ ಫಾರ್ ದಿ ಸಪ್ತಮಾತ್ರಿಕಾ ಕಲ್ಟ್. ಅಷ್ಟು ಒಂದು ಸೆಂಟೆನ್ಸಿಗೆ ವಾಟ್ ಈಸ್ ದಿ ಪ್ಯಾಸೇಜ್ ಅಷ್ಟು ದೊಡ್ಡದಿದ್ರೂ ಸಹ ಇಟ್ ಇಸ್ ಜಸ್ಟ್ ಟು ಫಿಲ್ ಇನ್ ದ ರೈಟ್ ಆಪ್ಷನ್ ವಿತ್ ಆರ್ಟಿಕಲ್ಸ್ ಆರ್ ಪ್ರಿಪೋಸಿಷನ್ಸ್ ಎಟ್ಸೆಟ್ರಾ. ಸೆಲೆಕ್ಟ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ನಂಬರ್ 1. ಈಸ್, ಹ್ಯಾಸ್ ಆರ್ ಹ್ಯಾವ್. ಓಕೆ, ಈಸ್, ಹ್ಯಾಸ್ or have. Okay. In a significant find, the epigraphy branch of the archaeological survey of India, andre yavudu, it is the archaeological survey of India has discovered, adu, that is the organization which has discovered the earliest epigraphic evidence. Yaru ಕಂಡು ಹಿಡಿದಿರಲಿಲ್ಲ, ಬಟ್ ASI, that is Archaeological Survey of India, has discovered the earliest epigraphic evidence. Okay, ಅಲ್ಲಿಗೆ has ಬರಬೇಕು. It is also dash earliest Sanskrit inscription to have been discovered. It is also, select the most appropriate answer. It is also 1, a, the, an ಅಂತ ಇದೆ. It is also the earliest Sanskrit description. ದಿ ಅಂತಂದ್ರೇನು, earliest superlative degree ಅಂದ್ರೇನು, ನಮ್ಮ ಹಿಂದೆ ಇತಿಹಾಸದಲ್ಲಿ ಓದಿದಾಗ ನಮಗೇನು ಗೊತ್ತಾಗತ್ತೆ, ಇದೇ ಈ ಒಂದು ಇನ್ಸ್ಕ್ರಿಪ್ಷನ್ ಏನಿದೆ, ಈ ಒಂದು ಎವಿಡೆನ್ಸ್ ಏನಿದೆ, ದಿಸ್ ಈಸ್ ಒನ್ ಆಫ್ ದಿ earliest inscription to have been discovered. ಎಲ್ಲಿ? to have been discovered dash South India as of date. ಅಂದರೆ ದಕ್ಷಿಣ ಇಂಡಿಯಾದಲ್ಲಿ ಇರೋಂತಹ ಎವಿಡೆನ್ಸಸ್ ಎಲ್ಲನೂ ದಿಸ್ ಇಸ್ ಒನ್ ಆಫ್ ದಿ ಅರ್ಲಿಯೆಸ್ಟ್ ಅಂತ ಹೇಳ್ತಿದ್ದಾರೆ. ಒನ್ ಆಫ್ ದಿ ಅರ್ಲಿಯೆಸ್ಟ್ ಎವಿಡೆನ್ಸ್ ಡಿಸ್ಕವರ್ಡ್ ಅಪಾನ್, ಆನ್, ಇನ್, ಆಟ್. ಸೊ ಡಿಸ್ಕವರ್ಡ್ ಇನ್ ಸೌತ್ ಇಂಡಿಯಾ. ಓಕೆ, ಅಲ್ಲಿ ಇನ್ ಬರಬೇಕು. in South India as of date. Saptamatrikas are a group of, yaru Saptamatrikeyaru, they are a group of 7 female deities. Deities antandre devarugalu, okay, devategalu, worshipped in Hinduism as personifying the energy of their respective consorts. Andrenu sapta ಶಕ್ತಿ ಮಾತೃಕೆ ಅಂದರೆ ಎನರ್ಜಿ ಅಂದರೆ ಶಕ್ತಿ ಅಲ್ವಾ. ಸೊ ಶಕ್ತಿಯ ಬೇರೆ ಬೇರೆ ಒಂದು ರೂಪದಲ್ಲಿ ಇರುವಂತಹದ್ದು. ದಿ ಇನ್ಸ್ಕ್ರಿಪ್ಷನ್ ಅಂದ್ರೇನು, ಬರವಣಿಗೆ ಕೆತ್ತನೆ ಮಾಡಿರುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಇನ್ಸ್ಕ್ರಿಪ್ಷನ್. ದಿ ಇನ್ಸ್ಕ್ರಿಪ್ಷನ್ ಇಸ್ ಇನ್ ಸಂಸ್ಕೃತ್ ಆ್ಯಂಡ್ ಇನ್ ಬ್ರಾಹ್ಮಿ ಲಿಪಿಗಳು ಆ್ಯಂಡ್ ವಾಸ್ ಡ್ಯಾಶ್ ಬೈ ಶಾತವಾಹನ ಕಿಂಗ್ ಆ್ಯಂಡ್ ವಾಸ್ ಡ್ಯಾಶ್. ಅದನ್ನು ಯಾರು ಯಾವ ಕಾಲದಲ್ಲಿ ಬಿಲ್ಡ್ ಆಗಿರೋದಾ ಏನದು, let us see, and was refused by Shatavahana king, issued by Shatavahana king, denied, chased. Refused ಅಂದರೆ ಬೇಡ ಅಂತ ಹೇಳೋದು, issued ಅಂತ ಹೇಳಿದ್ರೆ ಇದನ್ನು ಕಟ್ಟೋದಕ್ಕೆ ಅನುಮತಿ ಕೊಟ್ಟಿರೋವಂಥದ್ದು, denied ಅಂತಂದರೆ ಇಲ್ಲ, ಅಗೇನ್ refused, denied the same meaning, chased ಅಂತ ಅಂದರೆ ಒಂದು ಫಾಲೋ ಮಾಡ್ಕೊಂಡು ಹೋಗುವಂಥದ್ದು. ಸೊ ವಿಚ್ ಇಸ್ ದ ರೈಟ್ ಆಪ್ಷನ್ ಹಿಯರ್? issued ಅಂದ್ರೇನು, ಅದನ್ನು ಕಟ್ಟೋದಕ್ಕೆ ಆಜ್ಞೆ ಮಾಡಿದವ್ರು ಯಾರು? ಇಟ್ ವಾಸ್ ಗಿವನ್ ಬೈ ದ ಶಾತವಾಹನ ಕಿಂಗ್ Vijaya. Okay, then ಆಮೇಲೆ the inscription came to light when some local villagers informed the authorities of the presence of a pillar with some engravings when they were restoring and dash the local ಭೀಮೇಶ್ವರ ಟೆಂಪಲ್. ಸೊ ಇದು ಯಾವಾಗ ಬೆಳಕಿಗೆ ಬಂತು ಅಂತ ಹೇಳಿದ್ರೆ, ಅಲ್ಲಿ ಲೋಕಲ್ ವಿಲೇಜರ್ಸ್ ವೆನ್ ದೇ ವರ್ ಟ್ರೈಯಿಂಗ್ ಟು ಅಂದ್ರೇನು, ಆ ಒಂದು ಜೀರ್ಣೋದ್ಧಾರ ಅಂತ ಹೇಳ್ತಾರಲ್ಲ, ಆ ದೇವಸ್ಥಾನವನ್ನು ಮತ್ತೆ ಹೊಸತರವಾಗಿ ಮಾಡೋದಕ್ಕೆ ಹೋಗುವಾಗ they found something and informed the local authorities. ಸೊ ಈ ಥರ ಏನೋ ಕೆತ್ತನೆ ಇದೆ, ಇಲ್ಲೊಂದು ಕಂಬದ
ಪುಸ್ತಕದಲ್ಲಿ ನೋಡಿ ಅಂತ ಹೇಳಿ ಬೆಳಕಿಗೆ ತರ್ತಾರೆ. ಯಾವಾಗ? ವೆನ್ ದೇ ವರ್ ರಿಸ್ಟೋರಿಂಗ್ ಆ್ಯಂಡ್ ಡ್ಯಾಶ್ ದ ಲೋಕಲ್ ಭೀಮೇಶ್ವರ ಟೆಂಪಲ್. ಡ್ಯಾಶ್ ದ ಲೋಕಲ್ ಭೀಮೇಶ್ವರ ಟೆಂಪಲ್ ಅಂದ್ರೇನು? ರಿಪೇರಿಂಗ, ಹೀಲಿಂಗ, ರಿಮೂವಿಂಗ, ಪ್ರೇಯಿಂಗ. ಸೊ ವೆನ್ ದೇ ವರ್ ರಿಪೇರಿಂಗ್, ರಿನೋವೇಟ್ ಮಾಡೋ ಸಂದರ್ಭದಲ್ಲಿ ಇದನ್ನು ಅವರು ಕಂಡುಹಿಡಿದ್ರು. ಸೊ ಹೀಲಿಂಗ್ ಅಂದರೆ ವಾಸಿ ಮಾಡೋದು, ರಿಮೂವಿಂಗ್ ಅಂದರೆ ತೆಗೆದು ಹಾಕುವಂಥದ್ದು, ಪ್ರೇಯಿಂಗ್ ಅಂದರೆ ಪ್ರಾರ್ಥಿಸೋದು. ಸೊ ಇಲ್ಲಿ ಯಾವ್ದು ಸೂಟೇಬಲ್ ಆಗುತ್ತೆ? ಲೋಕಲ್ ಭೀಮೇಶ್ವರ ಟೆಂಪಲ್ನ ಜೀರ್ಣೋದ್ಧಾರ ಮಾಡೋವಾಗ ಅಂದರೆ ರಿಪೇರಿ ಮಾಡೋವಾಗ ದೇ ಕೇಮ್ ಅಪ್ ವಿತ್ ದಿಸ್ ಒನ್. ಓಕೆ, ನೌ ವಿ ವಿಲ್ ಗೋ ಬ್ಯಾಕ್ ಟು ದ ಪ್ಯಾಸೇಜ್. ಫೈನ್, ಶಾಲ್ ವಿ ಫಿಲ್ ಅಪ್? ನೋಡೋಣ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅವ್ರೇನು ಕೇಳಲಿಲ್ಲ, ಬಟ್ ವಿ ವಿಲ್ ಡೂ ಫಾರ್ ಆರ್ ಬೆನಿಫಿಟ್. ಇನ್ ಅ ಸಿಗ್ನಿಫಿಕೆಂಟ್ ಫೈಂಡ್, ದ ಎಪಿಗ್ರಫಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ has discovered the earliest epigraphic evidence so far for the Saptamatrika cult. It is also the earliest Sanskrit inscription to have been discovered in South India. Then Saptamatrikas are a group of 7 female deities, etc., etc. The inscription is in Sanskrit and in Brahmi characters and was issued by Shatavahana king Vijaya in 207. The inscription came to light, etc., in the presence of a pillar with some engravings andre kettane when they were restoring and repairing the local Bhimeshwara temple. Ishtu ಬ್ಲ್ಯಾಂಕ್ ಇರೋವಂಥದ್ದು. ಓಕೆ, ನಾವು ವಿಲ್ ಗೋ ಟು ದಿ ಆಪ್ಷನ್ಸ್. ಇಲ್ಲಿ ಬಂದಿರೋದು ದಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹ್ಯಾಸ್ ಡಿಸ್ಕವರ್ಡ್. ಸೊ has is the answer. B option for this question. Idalla, not this. Then for the next one, which is the right answer? The right answer, one alla, it is one of the earliest inscription anta andaga the earliest inscription. C is the right answer, not D. Okay, earliest superlative alli irodrinda. Now, where was it discovered? It was discovered upon South India alla, on South India alla, in South India. C is the answer. At South India no alla. C is your answer. Then next one, King Vijaya, what did he do? Did he refuse? No. Refuse Allah. Did he issue? Yes. Did he deny? No. Did he chase? No. So B is our right answer for the fourth blank. And for the last one, what is it? The villagers informed the local authorities when they were repairing. Okay, sorry, when they were repairing the Bhimeshwara temple. So renovating or repairing anovaga, this is the right answer. Healing Allah, removing Allah, praying Allah. So A is our option. Fine. So I think we have covered all the questions of this question paper. And I think it has helped you all. So if there have been any lapses from our side, I think we will make it up for that in the next class. So see you till then. Take care.